ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಶರಣಯ್ಯ ಭಂಡಾರಿಮಠ್. ಎಸ್.ಬಿ. ವಿಜಡಂ ಸಂಸ್ಥೆ ವಿಜಯಪುರ ಮತ್ತು ಧಾರವಾಡ ವತಿಯಿಂದ ಈ ಒಂದು ವಿಶೇಷ ಕ್ಲಾಸ್ಗಳು ಜರುಗ್ತಾ ಇದ್ದಾವೆ. ಕಳೆದ ಕ್ಲಾಸ್ನಲ್ಲಿ ನಾವು ಆಧುನಿಕ ಭಾರತ ಇತಿಹಾಸ ಸಂಬಂಧಪಟ್ಟಂತ ಹಲವಾರು ಕ್ಲಾಸ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಇವತ್ತು ಒಂದಿಷ್ಟು ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿ ಮುಂದೆ ಹೋಗೋಣ. ಕ್ವಶನ್ ನಂಬರ್ 1 ಏನಿದೆ ನೋಡಿ. ಬ್ರಿಟಿಷರ ವಿರುದ್ಧ ರಾಷ್ಟ್ರೀಯ ಹೋರಾಟಕ್ಕೆ ಕನ್ನಡಿಗರನ್ನು ಸಜ್ಜುಗೊಳಿಸಲು ಎನ್.ಎಸ್. ಹರ್ಡೇಕರ್ ಅವರು ಆರಂಭಿಸಿದ ಸಂಸ್ಥೆಗಳು ಯಾವುವು? ಆರ್ಯಬಾಲ ಸಭಾ, ಖಾದಿ ಸಂಘ, ಹಿಂದೂಸ್ತಾನ್ ಸೇವಾದಳ. ಸರಿಯಾದ ಉತ್ತರಗಳನ್ನು ಕೆಳಗಿನ ಸಂಕೇತಗಳ ಮೂಲಕ ಆಯ್ಕೆ ಮಾಡಿ. 1 2 ಸರಿಯಾಗಿದೆ, 2 3 ಸರಿಯಾಗಿದೆ, 1 3 ಸರಿಯಾಗಿದೆ, 1 2 3 ಸರಿಯಾಗಿದೆ. ಆನ್ಸರ್ ಮಾಡಿ. ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಿ. ನಿಮ್ಗೆಲ್ಲ ಗೊತ್ತದೆ, ಎನ್.ಎಸ್. ಹರ್ಡೇಕರ್ ಅಂದ್ರೆ ನಾರಾಯಣ ಸುಬ್ಬರಾವ್ ಹರ್ಡೇಕರ್ ಅಂತ ಕರಿತೀವಿ. ನಾರಾಯಣ ಸುಬ್ಬರಾವ್ ಹರ್ಡೇಕರ್ ಇವರು ಬೆಳಗಾಂ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ಅನ್ನುವಂಥ ಗ್ರಾಮದವರು. ಆರೋಗ್ಯಧಾಮ ಅನ್ನುವಂಥ ಒಂದು ಹಾಸ್ಪಿಟಲ್ ಪ್ರಾರಂಭ ಮಾಡಿದವರು. ಆಮೇಲೆ ವಿಶೇಷ ಏನು ಅಂತಂದ್ರೆ ಲಾಲಾ ಲಜಪತ್ ರಾಯರ ಜೊತೆಯಲ್ಲಿ ಅಮೆರಿಕ ದೇಶದ ಸ್ಯಾನ್ ಫ್ರಾನ್ಸಿಸ್ಕೋ ಅನ್ನುವಂಥ ಸ್ಥಳದಲ್ಲಿ ಹೋಮ್ ರೂಲ್ ಅನ್ನುವಂಥ ಒಂದು ಸೊಸೈಟಿಯನ್ನು ಪ್ರಾರಂಭ ಮಾಡಿದ್ರು. ಆ ಹೋಮ್ ರೂಲ್ ಸೊಸೈಟಿಯ ಕಾರ್ಯದರ್ಶಿಗಳಾಗಿ ಸೇವೆ ಮಾಡಿದಂಥ ವ್ಯಕ್ತಿ ಯಾರು ಅಂತಂದ್ರೆ ನಾರಾಯಣ ಸುಬ್ಬರಾವ್ ಹರ್ಡೇಕರ್ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಲಾಲಾ ಲಜಪತ್ ರಾಯರ ಜೊತೆಯಲ್ಲಿ ಸೇವೆಯನ್ನು ಮಾಡಿದವರು. ಅವರ ಖಾಸಗಿ ಚಿಕಿತ್ಸೆ ಕೊಟ್ಟಂತ ವ್ಯಕ್ತಿ ಯಾರಂದ್ರೆ ಎನ್.ಎಸ್. ಹರ್ಡೇಕರ್ ಅಂತ ಹೇಳಿ ಗುರುತಿಸ್ತೀವಿ. ಇವರು ಕರ್ನಾಟಕ ರಾಜ್ಯದಲ್ಲಿ 2 ಸಂಘಗಳನ್ನು ಪ್ರಾರಂಭ ಮಾಡ್ತಾರೆ. ಒಂದು ಆರ್ಯ ಬಾಲ ಸಭಾ, ಇನ್ನೊಂದು ಹಿಂದೂಸ್ತಾನ್ ಸೇವಾದಳ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಇದು. ಒಂದು ಆರ್ಯ ಬಾಲ ಸಭಾ, ಇನ್ನೊಂದು ಹಿಂದೂಸ್ತಾನ್ ಸೇವಾದಳ. ಅಂದ್ರೆ 1 ಮತ್ತು 3 ಸರಿಯಾಗಿದೆ. ಸಿ ಸರಿಯಾದಂತ ಉತ್ತರ ನೋಡಿ. ಈ ಖಾದಿ ಸಂಘವನ್ನು ಪ್ರಾರಂಭ ಮಾಡಿದ್ದು 1922ರಲ್ಲಿ. ಎಲ್ಲಿ ಇದನ್ನು ಪ್ರಾರಂಭ ಮಾಡಲಾಯಿತು ಅಂದ್ರೆ ಬೆಂಗಳೂರಿನಲ್ಲಿ ಇದನ್ನು ಪ್ರಾರಂಭ ಮಾಡಿದವರು ಯಾರು ಅಂತ ಕೇಳ್ತಾನೆ. ಗಂಗಾಧರರಾವ್ ದೇಶಪಾಂಡೆ ಅವರು 1922 ಬೆಂಗಳೂರಿನಲ್ಲಿ ಖಾದಿ ಚರಕ ಅಥವಾ ಖಾದಿ ಸಂಘವನ್ನು ಪ್ರಾರಂಭ ಮಾಡ್ತಾರೆ, ಅಥವಾ ಚರಕ ಸಂಘವನ್ನು ಪ್ರಾರಂಭ ಮಾಡ್ತಾರೆ. ಇದರ ರಾಯಭಾರಿಯಾಗಿ ಯಾರನ್ನ ನೇಮಕ ಮಾಡಲಾಯಿತು ಅಂದ್ರೆ ಹರ್ಡೇಕರ್ ಮಂಜಪ್ಪ ಅವರನ್ನ ನೇಮಕ ಮಾಡಲಾಗ್ತದೆ. ಅದಕ್ಕೆ ಹರ್ಡೇಕರ್ ಮಂಜಪ್ಪ ಅವರನ್ನ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ. ಯಾರನ್ನ ಕರ್ನಾಟಕದ ಗಾಂಧಿ ಎಂದು ಕರೆಯುತ್ತಾರಂದ್ರ ಹರ್ಡೇಕರ್ ಮಂಜಪ್ಪ. ಇನ್ನ ಮಾತೃವಂದನ ಅನ್ನುವಂಥ ಒಂದು ಸೊಸೈಟಿ ಪ್ರಾರಂಭ ಆಗ್ತದೆ ಕರ್ನಾಟಕ ರಾಜ್ಯದಲ್ಲಿ. ಆ ಮಾತೃವಂದನ ಅನ್ನುವಂಥ ಸೊಸೈಟಿಯನ್ನ ಪ್ರಾರಂಭ ಮಾಡಿದವರು ಯಾರಂದ್ರೆ ಬಳ್ಳಾರಿಯ ಬಸಮ್ಮನ ಊರು ಯಾವ್ದಂತ ಕೇಳಿದ್ರು. ಬಳ್ಳಾರಿಯ ಸಿದ್ದಮ್ಮನ ಊರು ಯಾವ್ದಂದ್ರೆ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು. ಇತ್ತೀಚೆಗೆ ಎಕ್ಸಾಮ್ದಲ್ಲಿ ಕೇಳಿದಂತ ಪ್ರಶ್ನೆ. ಅವರು ಮಾತೃವಂದನ ಅನ್ನುವಂಥ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿ 1942ರ ಭಾರತ ಬಿಟ್ಟು ತೊಲಗಿ ಚಳವಳಿ ಸಮಯದಲ್ಲಿ ಆ ಸಂಘಟನೆ ಹೆಚ್ಚಿನ ಮಟ್ಟದಲ್ಲಿ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಆ ಉದ್ದೇಶಕ್ಕಾಗಿ ಇಲ್ಲಿ ಈ ಹಿಂದೂಸ್ತಾನ್ ಸೇವಾದಳ ಎಲ್ಲಿ ಪ್ರಾರಂಭ ಆಯ್ತು ಅಂದ್ರೆ ಹುಬ್ಬಳ್ಳಿಯಲ್ಲಿ. ಆರ್ಯ ಬಾಲ ಸಭಾ ಎಲ್ಲಿ ಪ್ರಾರಂಭ ಆಯ್ತು ಅಂದ್ರೆ ಧಾರವಾಡ ಮತ್ತು ಬೆಳಗಾವಿ ಶಾಖೆಗಳಲ್ಲಿ ಇದನ್ನು ಪ್ರಾರಂಭ ಆಗ್ತದೆ. ಒಟ್ಟಾರೆಯಾಗಿ 2 ಸಂಘಗಳು, ಒಂದು ಆರ್ಯ ಬಾಲ ಸಭಾ, ಇನ್ನೊಂದು ಹಿಂದೂಸ್ತಾನ್ ಸೇವಾದಳವನ್ನು ಪ್ರಾರಂಭ ಮಾಡಿದವರು ನಾರಾಯಣ್ ಸುಬ್ಬರಾವ್ ಹರ್ಡೇಕರ್. ನೆಕ್ಸ್ಟ್ ಕ್ವಶನ್. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನದಲ್ಲಿ ಭಾಗವಹಿಸಿದ ಕನ್ನಡಿಗರು ಕರ್ನಾಟಕ ರಾಜ್ಯದಿಂದ ಯಾರ್ಯಾರು ಭಾಗವಹಿಸಿದರು? ಬಾಹು ಸಾಹೇಬ್ ಬಾಟೆ, ಕೋಲಾಚಲ ವೆಂಕಟರಾಯ, ಕೆಂಗಲ್ ಹನುಮಂತಯ್ಯ. 1 ಮಾತ್ರ, 2 3 ಸರಿ, 1 2 ಸರಿ, 1 2 3 ಸರಿ. ಆನ್ಸರ್ ಮಾಡಿ ನೋಡೋಣ. ಡಿನಾ? ಸೀನಾ? ನೋಡಿ, 1885ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶ ನಡೆದದ್ದೆಲ್ಲಿ ಅಂತಂದ್ರೆ ಮುಂಬೈನ ಯಾವ ಸ್ಥಳ ಅಂದ್ರೆ ಗೋಕಲದಾಸ್ ತೇಜಪಾಲ್ ಸಂಸ್ಕೃತ ಆವರಣ ಅಂತ ಕರಿತೀವಿ. WC ಬ್ಯಾನರ್ಜಿಯವರ ಅಧ್ಯಕ್ಷತೆಯಲ್ಲಿ ಮುಂಬೈನ
ಗೋಕುಲದಾಸ್ ತೇಜ್ಪಾಲ್ ಸಂಸ್ಕೃತ ಆವರಣದಲ್ಲಿ ಮೊದಲ ಸಮಾವೇಶ ನಡೀತದೆ. ಆ ಮೊದಲ ಸಮಾವೇಶದ ಅಧ್ಯಕ್ಷರಾಗಿ WC ಬ್ಯಾನರ್ಜಿ ಅವರು ಆಯ್ಕೆ ಆಗ್ತಾರೆ. INC ಅನ್ನು ಪ್ರಾರಂಭ ಮಾಡಿದವರು AO ಹ್ಯೂಮ್ ಅನ್ನುವಂಥ ವ್ಯಕ್ತಿ ಅಂತ ಗುರುತಿಸ್ತೀವಿ. ಇದನ್ನ ರಕ್ಷಾ ಕವಾಟ ಸಿದ್ಧಾಂತ ಅಂತ ಕರೀತಾರೆ. 1885ರಲ್ಲಿ INC ಸ್ಥಾಪನೆಯಾಗುವ ಸಮಯದಲ್ಲಿ ಅಂದಿನ ಭಾರತದ ವೈಸರಾಯ್ ಯಾರಂದ್ರೆ ಲಾರ್ಡ್ ಡಫ್ರಿನ್ ಅಂತ ಕರಿತೀವಿ. ಸೇಫ್ಟಿ ವ್ಯಾಲಿ ಥಿಯರಿ ಅಂತ ಕರೀತಾರೆ. ಅಂದ್ರ ಈ ರಕ್ಷಾ ಕವಾಟ ಸಿದ್ಧಾಂತದ ಒಂದು ಭಾಗ ಯಾವಂದ್ರೆ INC. ಹಾಗಾದ್ರೆ ಈ ಒಂದು ಪ್ರಥಮ ಕಾರ್ಯಕ್ರಮದಲ್ಲಿ ಟೋಟಲ್ ವೇದಿಕೆ ಮೇಲೆ 72 ಜನ ಇದ್ರು. ಆ 72 ಜನರಲ್ಲಿ 4 ಜನ ಕನ್ನಡಿಗರಿದ್ರು. ಆ 4 ಜನ ಕನ್ನಡಿಗರು ಯಾರಂದ್ರೆ ಒಬ್ರು ಬಹುಸಾಹೇಬ್ ಬಾಟೆ, ಕೋಲಾಚಲ ವೆಂಕಟರಾಯ, ಇನ್ನೊಂದು ಬಾಲಾಚಾರಿ ಅನ್ನುವಂಥ ವ್ಯಕ್ತಿ, ಬಾಲಾಚಾರಿ, ಇನ್ನೊಬ್ರು ಗಣೇಶ್ ನಾರಾಯಣ್ ಚಂದಾವರ್ಕರ್, ಬಾಲಾಚಾರಿ, ಬಹುಸಾಹೇಬ್ ಬಾಟೆ, ಕೋಲಾಚಲ ವೆಂಕಟರಾಯ. ಇಲ್ಲಿ ಯಾರು ಇರಲಿಲ್ಲ ಅಂದ್ರ ಕೆಂಗಲ್ ಹನುಮಂತರಾಯ ಅವರು ಇರಲಿಲ್ಲ. ಆ ಉದ್ದೇಶಕ್ಕಾಗಿ 1, 2 ಸರಿ ನೋಡಿ. ಸಿ ಆನ್ಸರ್ 1 ಮತ್ತು 2 ಸರಿ. ನೀವೆಲ್ಲ ಬಹುತೇಕ ಆನ್ಸರ್ ಡಿ ಆನ್ಸರ್ ಮಾಡಿದ್ದೀರಿ. ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಅಂಕೋಲ ಉಪ್ಪಿನ ಸತ್ಯಾಗ್ರಹದಲ್ಲಿ ಕೆಳಗಿನ ಯಾರು ಭಾಗವಹಿಸಲಿಲ್ಲ ಅಂತ ಕ್ವಶನ್ ಆಗಿದೆ. MP ನಾಡಕರ್ಣಿ, ಶ್ಯಾಮರಾವ್ ಶೆಣೈ, RR ದಿವಾಕರ್, ಗಂಗಾಧರರಾವ್ ದೇಶಪಾಂಡೆ. ಯಾರು ಭಾಗವಹಿಸಲಿಲ್ಲ ಅಂತ ಕ್ವಶನ್ ಆಗಿದೆ. ಆನ್ಸರ್ ಮಾಡಿ ನೋಡೋಣ. ಅಂಕೋಲ ಉಪ್ಪಿನ ಸತ್ಯಾಗ್ರಹದಲ್ಲಿ ಕೆಳಗಿನ ಯಾರು ಭಾಗವಹಿಸಲಿಲ್ಲ? MP ನಾಡಕರ್ಣಿ ಅವರು ಭಾಗವಹಿಸ್ತಾರೆ, ಗಂಗಾಧರರಾವ್ ದೇಶಪಾಂಡೆ ಅವರು ಭಾಗವಹಿಸ್ತಾರೆ, ಮತ್ತೆ RR ದಿವಾಕರ್ ಅವರು ಭಾಗವಹಿಸ್ತಾರೆ. ಯಾರು ಭಾಗವಹಿಸಲಿಲ್ಲ ಅಂದ್ರೆ ಶ್ಯಾಮರಾವ್ ಶೆಣೈ ಅಂತ ಕರಿತೀವಿ. RR ದಿವಾಕರ್ ಅವರು MP ನಾಡಕರ್ಣಿ ಅವರ ಜೊತೆಯಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಗಾಂಧೀಜಿಯವರ ಜೊತೆಯಲ್ಲಿ ಪಾಲ್ಗೊಂಡವರು ಯಾರು ಅಂತಂದ್ರೆ ಮೈಲಾರ ಮಹದೇವಪ್ಪ, ದಂಡಿ ಉಪ್ಪಿನ ಸತ್ಯಾಗ್ರಹ. ಇನ್ನ MP ನಾಡಕರ್ಣಿ ಅವರು ಅಂಕೋಲ ನಾಯಕತ್ವ ವಹಿಸಿಕೊಂಡ್ರೆ ಗಂಗಾಧರ ದೇಶಪಾಂಡೆ ಅವರು ಬೆಳಗಾವಿಯ ನಾಯಕತ್ವ ವಹಿಸಿಕೊಳ್ತಾರೆ. ಇದು ಬಹಳ ಫೇಮಸ್ ಆಗಿರುವಂತ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನ ಐತಿಹಾಸಿಕ ಘಟನೆಗಳ ಕಾಲಾನುಕ್ರಮವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಸ್ವದೇಶಿ ಚಳವಳಿ, ಹೋಮ್ ರೂಲ್ ಚಳವಳಿ, ಬಂಗಾಳದ ವಿಭಜನೆ, ಸೂರತ್ ವಿಭಜನೆ. ಕರೆಕ್ಟ್ ಆನ್ಸರ್ ಮಾಡಿ. ಕಾಲಾನುಕ್ರಮ ಕೆಳಗಿನ ಐತಿಹಾಸಿಕ ಘಟನೆಗಳ ಕಾಲಾನುಕ್ರಮ. ಒಂದು, ಸ್ವದೇಶಿ ಚಳವಳಿ ಆರಂಭ ಆಗಿದ್ದು ನಿಮಗೆಲ್ಲ ಗೊತ್ತದೆ 1905. 1905ರಲ್ಲಿ ನಮ್ಮ ದೇಶದಲ್ಲಿ ಸ್ವದೇಶಿ ಚಳವಳಿ ಆರಂಭ ಆಗ್ತದೆ. ಸ್ವದೇಶಿ ಚಳವಳಿಗಿರುವಂತ ಇನ್ನೊಂದು ಹೆಸರೇ ವಂಗಭಂಗ ಚಳವಳಿ ಅಂತ ಕರಿತೀವಿ. ವಂಗಭಂಗ ಚಳವಳಿ ಅಂದ್ರು ಒಂದೇ, ಸ್ವದೇಶಿ ಚಳವಳಿ ಅಂದ್ರು ಒಂದೇ. ಇನ್ನು ಹೋಮ್ ರೂಲ್ ಚಳವಳಿ ನಡೆದ ವರ್ಷ 1916. ಹೋಮ್ ರೂಲ್ ಚಳವಳಿ. ಬಂಗಾಳ ವಿಭಜನೆಯಾಗಿದ್ದು 1905 ಅಕ್ಟೋಬರ್ 16. ಈ ಸ್ವದೇಶಿ ಚಳವಳಿ ಆರಂಭ ಆಗಿದ್ದು 1905 ಡಿಸೆಂಬರ್ 1. ಇನ್ನು ಸೂರತ್ ವಿಭಜನೆ 1907. ಸೂರತ್ ಕಾಂಗ್ರೆಸ್ ಅಧಿವೇಶನ ಅಂತ ಕರಿತೀವಿ, ಸೂರತ್ ಬಿಕ್ಕಟ್ಟು ಅಂತ ಕರಿತೀವಿ. ಹಾಗಾದ್ರೆ ಫಸ್ಟ್ ಯಾವ್ದಾಗ್ತಂದ್ರೆ ಬಂಗಾಳ ವಿಭಜನೆ ಆಗ್ತದೆ, ಆಮೇಲೆ ವಂಗಭಂಗ ಚಳವಳಿ ಅಥವಾ ಸ್ವದೇಶಿ ಚಳವಳಿ ಆಗ್ತದೆ, ಆಮೇಲೆ ಸೂರತ್ ಮಹಾಒಡಕು ಆಗ್ತದ, ಲಾಸ್ಟ್ ಹೋಮ್ ರೂಲ್ ಚಳವಳಿ ಆಗ್ತದ. ಆ ಉದ್ದೇಶಕ್ಕಾಗಿ ಎ ರೈಟ್ ಆನ್ಸರ್ ನೋಡಿ, ಎ. ಇಂಥವು ಬಹಳ ಎಕ್ಸಾಮ್ ಕ್ವಶನ್ ಕೇಳುವ ಸಾಧ್ಯತೆಗಳದಾವೆ. ಇನ್ನೊಂದು ವಿಶೇಷ ಏನು ಅಂತಂದ್ರೆ ಬಹುತೇಕ ಪ್ರಶ್ನೆಗಳು ಕಾಲಾನುಕ್ರಮಗಳ ಮೇಲೆ ಜಾಸ್ತಿ ಕೇಳುವಂತ ಸಾಧ್ಯತೆಗಳದ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ ಸ್ವತಂತ್ರ ಚಳವಳಿ ಅವಧಿಗೆ ಸಂಬಂಧಿಸಿದಂತೆ ನೆಹರು ವರದಿ ಈ ಕೆಳಕಂಡ ಯಾವ ಅಂಶಗಳನ್ನು ಶಿಫಾರಸು ಮಾಡಿತು? ನೆಹರು ವರದಿ ಭಾರತಕ್ಕೆ ಪೂರ್ಣ ಸ್ವರಾಜ್ಯ ಒದಗಿಸುವುದು, ಜಂಟಿ ಮತಕ್ಷೇತ್ರಗಳ ಮೂಲಕ ಅಲ್ಪಸಂಖ್ಯಾತರ ಸ್ಥಾನಗಳನ್ನು ಮೀಸಲಾತಿ, ಭಾರತದ ಜನರಿಗೆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಅಳವಡಿಕೆ. 1 ಮಾತ್ರ ಸರಿಯಾಗಿದೆ, 2, 3 ಸರಿಯಾಗಿದೆ, 1, 3 ಸರಿಯಾಗಿದೆ, 1, 2, 3 ಸರಿಯಾಗಿದೆ. ಸೂಪರ್. ಸರಿಯಾದಂತ ಉತ್ತರ ಸಿ ರೈಟ್ ಆನ್ಸರ್ ನೋಡಿ. 1 ಮತ್ತು 3 ಸರಿಯಾಗಿದೆ. 2 ಯಾಕಲ್ಲ ಅಂತಂದ್ರೆ 2 1909ರಲ್ಲಿ ಆಲ್ರೆಡಿ ಒದಗಿಸಿಬಿಟ್ಟಿದ್ದರು ಅವರು. ಯಾರು? ಲಾರ್ಡ್ ಮಿಂಟೋ.
ಲಾರ್ಡ್ ಮಿಂಟೋನ್ ಅನ್ನ ಭಾರತದ ಕೋಮುವಾದದ ಪಿತಾಮಹ ಅಂತ ಕರಿತೀವಿ. ಭಾರತ ದೇಶದಲ್ಲಿ ನಮ್ಮ ದೇಶದಲ್ಲಿ ಮೊದಲು ಬಾರಿಗೆ ಮುಸಲ್ಮಾನರಿಗೆ ಪ್ರತ್ಯೇಕವಾದ ಜಂಟಿ ಮತಕ್ಷೇತ್ರಕ್ಕೆ ಅವಕಾಶ ಕೊಟ್ಟವರು ಯಾರು ಅಂತಂದ್ರೆ ಲಾರ್ಡ್ ಮಿಂಟೋ. ಆ ಉದ್ದೇಶಕ್ಕಾಗಿ 1-3 ಸರಿಯಾಗಿದೆ. ದಂಡಿ ಸತ್ಯಾಗ್ರಹದ ಮುಖ್ಯ ಉದ್ದೇಶ ಏನಾಗಿತ್ತು? ಸೈಮನ್ ಆಯೋಗದ ವಿರುದ್ಧ ಹೋರಾಟ ಮಾಡುವುದು, ವಿದೇಶಿ ಸರಕುಗಳಿಗೆ ಕಡಿವಾಣ ಹಾಕಿ ದೇಶೀಯ ಉತ್ಪನ್ನಗಳನ್ನ ಅವಲಂಬಿಸುವುದು, ರೌಲತ್ ಕಾಯ್ದೆ ವಿರುದ್ಧ ಪ್ರತಿಭಟಿಸುವುದು, ಉಪ್ಪಿನ ಮೇಲಿನ ತೆರಿಗೆಯನ್ನು ವಿರೋಧಿಸುವುದು. ಆನ್ಸರ್ ಮಾಡಿ. ಡಿನಾ, ಬಿನಾ? ಸೂಪರ್, ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಿ, ಎಕ್ಸಲೆಂಟ್. ಕರೆಕ್ಟ್. ಸರಿಯಾದಂತ ಉತ್ತರ ಡಿ ರೈಟ್ ಆನ್ಸರ್ ನೋಡಿ. ಡಿ ಏನಂದ್ರೆ ಉಪ್ಪಿನ ಮೇಲಿನ ತೆರಿಗೆಯನ್ನ ವಿರೋಧಿಸುವುದು. ದಂಡಿ ಉಪ್ಪಿನ ಸತ್ಯಾಗ್ರಹದ ಮುಖ್ಯ ಉದ್ದೇಶ ಆಕ್ಚುಲಿ ಅಲ್ಲಿ 11 ಅಂಶಗಳ ಬೇಡಿಕೆ ಇಟ್ಟಿರ್ತಾರೆ, ನಿಮ್ಗೆಲ್ಲ ಗೊತ್ತದೆ. ಆ ಗಾಂಧೀಜಿಯವರು ಲಾರ್ಡ್ ಇರ್ವಿನ್ನರ ಮುಂದೆ 11 ಅಂಶಗಳ ಬೇಡಿಕೆ ಇಟ್ಟಾಗ ಆ 11 ಅಂಶಗಳಲ್ಲಿ ಒಂದು ಅಂಶ ಏನು ಅಂತಂದ್ರೆ ಉಪ್ಪಿನ ಮೇಲಿನ ತೆರಿಗೆಯನ್ನು ರದ್ದು ಮಾಡುವುದು ಅಂತ. ಆ ಉಪ್ಪಿನ ಮೇಲಿನ ತೆರಿಗೆ ರದ್ದು ಮಾಡುವುದು ಒಂದು ಅಂಶ. ಟೋಟಲ್ 11 ಅಂಶಗಳನ್ನು ಗುರುತಿಸ್ತೀವಿ. ಉಪ್ಪಿನ ಮೇಲಿನ ತೆರಿಗೆಯನ್ನ ವಿರೋಧಿಸುವುದರ ಮೂಲಕ ದಂಡಿ ಉಪ್ಪಿನ ಸತ್ಯಾಗ್ರಹ ನಡೀತದೆ. ಇದು ಕಾನೂನು ಭಂಗ ಚಳವಳಿ ಅಂತಲೂ ಕರೀತಾರೆ. ಈ ಕೆಳಗಿನ ಯಾವ ಕಾಯ್ದೆಯನ್ನ ಜವಾಹರ್ಲಾಲ್ ನೆಹರು ಅವರು ದಾಸತ್ವದ ಮಹಾಸನ್ನದು? 1919ರ ಕಾಯ್ದೆ, 1935ರ ಕಾಯ್ದೆ, 1784ರ ಪಿಟ್ಸ್ ಕಾಯ್ದೆ, 1773ರ ರೆಗ್ಯುಲೇಟಿಂಗ್ ಆಕ್ಟ್. ಆನ್ಸರ್ ಮಾಡಿ ನೋಡೋಣ. ಸೂಪರ್, ವೆರಿ ಗುಡ್, ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಿ, ಎಕ್ಸಲೆಂಟ್. 1935ರ ಕಾಯ್ದೆ ನೋಡಿ, ನಿಮ್ಗೆಲ್ಲ ಗೊತ್ತದೆ. 1930 ಪ್ರಥಮ ದುಂಡು ಮೇಜನ ಸಮ್ಮೇಳನ, 1931 ಎರಡನೇ ದುಂಡು ಮೇಜನ ಸಮ್ಮೇಳನ, 1932 ಮೂರನೇ ದುಂಡು ಮೇಜಿನ ಸಮ್ಮೇಳನ. ಈ 3 ದುಂಡು ಮೇಜಿನ ಸಮ್ಮೇಳನಗಳ ಪ್ರಾಡಕ್ಟ್ ಆಗಿ ಶ್ಯಾಮ್ಯುಯೆಲ್ ಹೋರೆ ಅನ್ನುವಂಥ ವ್ಯಕ್ತಿ ಏನ್ ಮಾಡ್ತಾನಂದ್ರೆ 3 ದುಂಡು ಮೇಜಿನ ಸಮ್ಮೇಳನಗಳ ಪ್ರಾಡಕ್ಟ್ ಆಗಿ 1935ರಲ್ಲಿ ಒಂದು ಕಾಯ್ದೆ ಜಾರಿಗೆ ಬರ್ತದೆ. ಆ 1935ರ ಕಾಯ್ದೆಯನ್ನ ಗುಲಾಮಗಿರಿಯ ಮಹಾಸಂಕೇತ ಅಂತ ಕರೀತಾರೆ. ಬಲಿಷ್ಠ ಎಂಜಿನ್ ಇದೆ, ಅದ್ರ ಬ್ರೇಕ್ ಇಲ್ಲ ಅಂತ ಹೇಳ್ತಾರೆ. ದಾಸತ್ವದ ಮಹಾಸನ್ನದು ಅಂತ ಕರೀತಾರೆ. ಅಷ್ಟೇ ಅಲ್ಲ, ಈ 1935ರ ಕಾಯ್ದೆ ಇದನ್ನ ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಕರೀತಾರೆ. 1935ರ ಕಾಯ್ದೆಯನ್ನ ಭಾರತ ಸಂವಿಧಾನದ ನೀಲನಕ್ಷೆ, ದಾಸತ್ವದ ಮಹಾಸನ್ನದು, ಗುಲಾಮಗಿರಿಯ ಸಂಕೇತ, ಬಲಿಷ್ಠ ಎಂಜಿನ್ ಇದೆ ಆದ್ರ ಬ್ರೇಕ್ ಇಲ್ಲ ಅಂತ ಹೇಳಿದವರು ಯಾರಂದ್ರೆ ಜವಾಹರ್ಲಾಲ್ ನೆಹರು ಅವರು. 1935ರ ಕಾಯ್ದೆ. ಯಾಕಂದ್ರೆ ಭಾರತ ಸಂವಿಧಾನಕ್ಕೆ 71ಕ್ಕಿಂತ ಹೆಚ್ಚು ಅಂದ್ರೆ 71%ಗಿಂತ ಜಾಸ್ತಿ ಅಂಶಗಳನ್ನ ಈ ಕಾಯ್ದೆಯ ಮೂಲಕ ಎರವಲ ಪಡೆಯಲಾಗಿದೆ. ನೆಕ್ಸ್ಟ್ ಕ್ವಶನ್. 1946ರಲ್ಲಿ ಮಹಾತ್ಮ ಗಾಂಧೀಜಿಯವರು ವೈಯಕ್ತಿಕ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. ಇದಕ್ಕೆ ಏನು ಯಾಕೆ ಉದ್ದೇಶ ಅಂತಂದ್ರೆ ರಾಷ್ಟ್ರೀಯ ಚಳವಳಿ ಎಡ ಮತ್ತು ಬಲಪಂಥಗಳನ್ನು ಒಂದುಗೂಡಿಸುವುದು, ಯುರೋಪಿನಲ್ಲಿ ಪ್ಯಾಸಿಸ್ಟ್ ಶಕ್ತಿಗಳನ್ನು ಬೆಂಬಲಿಸಿದ ಬ್ರಿಟಿಷ್ ಆಳ್ವಿಕೆಯ ಸಾಂಕೇತಿಕ ವಿರೋಧವನ್ನು ವ್ಯಕ್ತಪಡಿಸುವುದು, ಭಾರತದ ಸ್ವತಂತ್ರ ಬೇಡಿಕೆಯನ್ನು ಶಾಂತಿಯುತವಾಗಿ ಒಪ್ಪಿಕೊಳ್ಳಲು ಮಧ್ಯಂತರ ಸರ್ಕಾರ ರಚನೆ ಮಾಡಲು ಬ್ರಿಟಿಷರಿಗೆ ಅವಕಾಶ ನೀಡಬೇಕು ಅಂತ ಹೇಳಿ ಯುರೋಪಿನಲ್ಲಿನ ಪ್ಯಾಸಿಸ್ಟ್ ಶಕ್ತಿಗಳ ವಿರೋಧಿಸಲು. ಆನ್ಸರ್ ಮಾಡಿ ನೋಡೋಣ. ಸೂಪರ್, ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಿ, ಎಕ್ಸಲೆಂಟ್, ಗುಡ್. ಸರಿಯಾದಂತ ಉತ್ತರ ಸಿ ಕರೆಕ್ಟ್ ಆನ್ಸರ್ ನೋಡಿ. ಸಿ. 1940ರಲ್ಲಿ ಮಹಾತ್ಮ ಗಾಂಧೀಜಿಯವರು ವೈಯಕ್ತಿಕ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡುವ ಉದ್ದೇಶ ಏನಂದ್ರೆ ಭಾರತದ ಸ್ವತಂತ್ರದ ಬೇಡಿಕೆಯನ್ನು ಶಾಂತಿಯುತವಾಗಿ ಒಪ್ಪಿಕೊಳ್ಳಲು ಮತ್ತು ಮಧ್ಯಂತರ ಸರ್ಕಾರ. ಆಕ್ಚುಲಿ ಭಾರತ ದೇಶಕ್ಕೆ 1940ರಲ್ಲಿ 1940ರಲ್ಲಿ ಭಾರತಕ್ಕೆ ಆಗಸ್ಟ್ ಕೊಡುಗೆ ಬರ್ತದೆ. ಆಗಸ್ಟ್ ಆಫರದ ವಿಶೇಷ ಏನು ಅಂದ್ರೆ ಅವರು ಕೆನಡಾ ದೇಶ, ಆಸ್ಟ್ರೇಲಿಯಾ ಮತ್ತು ಮತ್ತೆ ಯಾವುದು ಆಫ್ರಿಕಾ, ದಕ್ಷಿಣ ಆಫ್ರಿಕಾ, ಕೆನಡಾ ಹಾಗೂ ಆಸ್ಟ್ರೇಲಿಯಾ ಮಾದರಿಯಲ್ಲಿ ನಿಮ್ಗೆ ಡೊಮಿನಿಯನ್ ಮಾದರಿಯ ಸರ್ಕಾರವನ್ನು ಕೊಡ್ತೀವಿ. ಆ ಡೊಮಿನಿಯನ್ ಮಾದರಿಯ ಸರ್ಕಾರ ಕೊಡ್ತೀವಿ ಅಂತ ಹೇಳಿ ಭಾರತ ದೇಶಕ್ಕೆ ನೀವು ಒಂದು ವೇಳೆ ನಾವು ನಿಮಗೆ ಡೊಮಿನಿಯನ್ ಮಾದರಿಯ ಸರ್ಕಾರವನ್ನು ಕೊಟ್ಟರೆ ನೀವು ಸೆಕೆಂಡ್ ವರ್ಲ್ಡ್ ವಾರ್ಗೆ ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ. ಬಟ್ ಆಗಲ್ಲ ಅಂತಾನೆ ಗಾಂಧಿ. ಏನೂ ಬೇಕಾಗಿಲ್ಲ, ನಮ್ಮ ಪೂರ್ಣ ಸ್ವರಾಜ್ಯ ಬೇಕು,
ನಮಗೆ ಸಂವಿಧಾನ ರಚನೆ ಮಾಡ್ಕೊಳ್ಳೋಕೆ ಅವಕಾಶ ಕೊಡಬೇಕು, ನೀವೆಲ್ಲ ಇವುಗಳಿಗೆ ಅವಕಾಶ ಇಲ್ಲ ಅಂತ ತಿಳ್ಕೊಂಡು ಗಾಂಧಿ ಹೋರಾಟವನ್ನು ಮಾಡ್ತಾರೆ. ಹೋರಾಟವನ್ನು ಮಾಡಿ ದೇಶದಲ್ಲಿ ಮೊದಲ ಬಾರಿಗೆ ಗಾಂಧೀಜಿ ವೈಯಕ್ತಿಕ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಎಲ್ಲಿಂದ ಅಂದ್ರೆ ರಾಮಗಢ ಕಾಂಗ್ರೆಸ್ ಅಧಿವೇಶನ ಅಂತ ಗುರುತಿಸ್ತೀವಿ. ರಾಮಗಢ ಕಾಂಗ್ರೆಸ್ ಅಧಿವೇಶನ. ಈ ರಾಮಗಢ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದ್ರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತ ಕರಿತೀವಿ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಈ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಅಧ್ಯಕ್ಷತೆಯಲ್ಲಿ ಗಾಂಧೀಜಿಯವರು ವೈಯಕ್ತಿಕ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಈ ವೈಯಕ್ತಿಕ ಚಳವಳಿಗೆ ಬೆಂಬಲಿಸಿದ ಮೊದಲ ನಾಯಕ ಅಂತಂದ್ರೆ ಏನು ಭೂದಾನ ಚಳವಳಿಯ ಪಿತಾಮಹ ಅಂತ ಏನು ಕರಿತೀವಲ್ಲ, ವಿನೋಬಾ ಭಾವೆ ಅವರು ಬೆಂಬಲ ಕೊಟ್ಟರೆ, ಎರಡನೇ ವ್ಯಕ್ತಿ ಜವಾಹರ್ಲಾಲ್ ನೆಹರು, ಮೂರನೇ ವ್ಯಕ್ತಿ ಬ್ರಹ್ಮದತ್ತ, ಭುಲಾಬಾಯಿ ದೇಸಾಯಿ, ಅರುಣಾ ಅಸಾಫ್ ಅಲಿ, ಇವರೆಲ್ಲ ಈ ಒಂದು ಗಾಂಧೀಜಿಯವರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟರು ಅಂತ ನಾವು ನೋಡ್ತೀವಿ. ಹಾಗಾದ್ರೆ ವೈಯಕ್ತಿಕ ಚಳವಳಿ ಪ್ರಾರಂಭ ಮಾಡಿದ ನಾಯಕ ಯಾರಂದ್ರೆ ಗಾಂಧಿ. ಯಾವ ವರ್ಷ ಅಂದ್ರೆ 1940. ಎಲ್ಲಿಂದ ಅಂದ್ರೆ ರಾಮಗಢ ಕಾಂಗ್ರೆಸ್ ಅಧಿವೇಶನ. ನೆಕ್ಸ್ಟ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನು ಹೀಗೆ ಕರೆಯುತ್ತಾರೆ. ಭಾರತ ಬಿಟ್ಟು ತೊಲಗಿ ಚಳವಳಿ ಏನಿದೆಯಲ್ಲ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಏನಿದೆಯಲ್ಲ, ಈ ಚಳವಳಿಯನ್ನು ಯಾವ ಹೆಸರಿಂದ ಕರೀತಾರೆ ಅಂತ ಕ್ವಶನ್ ಆಗಿದೆ. ಇದನ್ನು ಸ್ವದೇಶಿ ಚಳವಳಿ ಅಂತ ಕರೀತಾರೆ, ಹೋಮ್ ರೂಲ್ ಚಳವಳಿ, ಆಗಸ್ಟ್ ಕ್ರಾಂತಿ, ಖಿಲಾಫತ್ ಚಳವಳಿ. ಆನ್ಸರ್ ಮಾಡಿ ನೋಡೋಣ ಬೇಗ. ಸೂಪರ್. ಅಜಯ್ ಹಿರೇಮಠ ಅವರು ಆನ್ಸರ್ ಮಾಡಿದ್ರು ಫಸ್ಟ್. ಅಯ್ಯಪ್ಪ ಅವರು ಗುಡ್, ವೆರಿ ಗುಡ್. ಭಾರತ ಬಿಟ್ಟು ತೊಲಗಿ ಚಳವಳಿ ಇದೆಯಲ್ಲ, ಇದನ್ನ ಏನಂತ ಕರೀತಾರೆ ಅಂದ್ರೆ ಆಗಸ್ಟ್ ಕ್ರಾಂತಿ ಅಂತ ಕರೀತಾರೆ. ಈ ಆಗಸ್ಟ್ ಕ್ರಾಂತಿ ನಡೆದ ವರ್ಷ ಯಾವಾಗಂದ್ರ 1940 ಆಗಸ್ಟ್ 8ರಂದು. 1940 ಆಗಸ್ಟ್ 8ರಂದು ಈ ಒಂದು ಕ್ರಾಂತಿ ಪ್ರಾರಂಭ ಆಗ್ತದೆ. ಆಕ್ಚುಲಿ ಆ ಕ್ರಾಂತಿ ಆರಂಭಗೊಂಡಿದ್ದು ಮಾರನೇ ದಿನ ಆಗಸ್ಟ್ 9ನೇ ತಾರೀಕು. ಯಾಕಂದ್ರೆ ಗಾಂಧೀಜಿ ಅವರನ್ನು ಬಂಧಿಸ್ತಾರೆ. ಆ ಬಂಧನದ ಸಮಯದಲ್ಲಿ ದೇಶದ ಯುವಕರು ಸರ್ಕಾರದ ವಿರುದ್ಧ ರೊಚ್ಚಿಗೇಳ್ತಾರೆ. ಅದೇನೇ ಇರಲಿ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಭಾರತ ದೇಶದಲ್ಲಿ ಗಾಂಧೀಜಿಯವರು ಈ ಆಗಸ್ಟ್ ಕ್ರಾಂತಿ ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಪ್ರಾರಂಭ ಮಾಡ್ಲಿಕ್ಕೆ ಉದ್ದೇಶ ಏನು, ಯಾವುದರ ವಿರುದ್ಧ ಇವರು ಹೋರಾಟ ಮಾಡ್ತಾರೆ ಅಂದ್ರೆ ಕ್ರಿಪ್ಸ್ ಆಯೋಗ ಅಂತ ಕರಿತೀವಿ. ಆ ಕ್ರಿಪ್ಸ್ ಆಯೋಗವನ್ನು ವಿರೋಧಿಸಿ ಇವರು ನಮ್ಮ ದೇಶದಲ್ಲಿ ಹೋರಾಟವನ್ನು ಮಾಡಿದ್ರು. ಆ ಕ್ರಿಪ್ಸ್ ಆಯೋಗದಲ್ಲಿ ಏನ್ ಹೇಳಿದ್ರು ಅಂದ್ರೆ ನೀವು ಒಟ್ಟು ನಮ್ಗೆ ಸಪೋರ್ಟ್ ಮಾಡ್ರಿ ಸೆಕೆಂಡ್ ವರ್ಲ್ಡ್ ವಾರ್ಗೆ ಅಂದಾಗ ಆಗಲ್ಲ ಅಂದ್ರು ಗಾಂಧಿ. ನೆಕ್ಸ್ಟ್, 1947ರಲ್ಲಿ ಭಾರತ ವಿಭಜನೆ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಗುರುತಿಸಲಾದ ಗಡಿರೇಖೆ ಹೆಸರೇನು ಅಂದ್ರೆ ಇಂಡಿಯಾ ಪಾಕಿಸ್ತಾನಗಳ ಮಧ್ಯೆ ಯಾವ ಗಡಿರೇಖೆ ನಿಮ್ಗೆಲ್ಲ ಗೊತ್ತದೆ, ರ್ಯಾಡ್ಕ್ಲಿಫ್ ಗಡಿರೇಖೆ. ಸಿಂಪಲ್ ಇದೆ ಅದು. ಆ ರ್ಯಾಡ್ಕ್ಲಿಫ್ ಗಡಿರೇಖೆ ಯಾವ ಒಂದು ಯೋಜನೆಯಲ್ಲಿ ಬರೆಯಲಾಗಿತ್ತು ಅಂತ ಕ್ವಶನ್ ಆಗಿದೆ ಒಂದ್ಸರಿ. ಎ, ಬಿ, ಸಿ, ಡಿ. ಆನ್ಸರ್ ಮಾಡಿ ನೋಡೋಣ. ಸೈಮನ್ ಆಯೋಗ 1935ರ ಭಾರತ ಸರ್ಕಾರ ಕಾಯ್ದೆ. ಇನ್ನು 1940ರ ಆಗಸ್ಟ್ ವರದಿ. ಇನ್ನು 1947 ಜೂನ್ 3ರ ವರದಿಯಲ್ಲಿ ಯಾವ ವರದಿಯಲ್ಲಿ ಬರೆಯಲಾಗಿತ್ತು? ಇದೇ ಕ್ವಶನ್ ಆಗಿದೆ ಒಂದ್ಸರಿ. ಆನ್ಸರ್ ಮಾಡಿ ನೋಡೋಣ. ಸೂಪರ್, ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಿ. ಎಕ್ಸಲೆಂಟ್, ಗುಡ್. ಏನ್ ತಪ್ಪು ಹೇಳ್ತಾರೋ ನೀನು ಕೊಡುಗಳಿ. ಸರಿಯಾದಂತ ಉತ್ತರ ಡಿ, ರೈಟ್ ಆನ್ಸರ್ ನೋಡಿ. 1947 ಜೂನ್ 3ರ ಪ್ಲಾನ್ ಇದೆಯಲ್ಲ, ಜೂನ್ 3ರ ಪ್ಲಾನ್ ಅನ್ನ ಡಿಕ್ಕಿ ಬರ್ಡ್ ಪ್ಲಾನ್ ಅಂತ ಕರೀತಾರೆ. ಇದನ್ನ ಬಾಲ್ಕನ್ ಪ್ಲಾನ್ ಅಂತ ಕರೀತಾರೆ. ಜೂನ್ 3ರ ಪ್ಲಾನ್ ಲಾರ್ಡ್ ಮೌಂಟ್ ಬ್ಯಾಟನ್ ಪ್ಲಾನ್. ಆ ಪ್ಲಾನ್ದಲ್ಲಿ ಏನು ಬರೆಯಲಾಗಿತ್ತು ಅಂದ್ರೆ 5 ಅಂಶಗಳನ್ನು ಬರೆಯಲಾಗಿತ್ತು. 5 ಅಂಶಗಳಲ್ಲಿ ಒಂದು ಅಂಶ ಏನಂದ್ರೆ ಸರ್ ಸಿರಿಸ್ ರ್ಯಾಡ್ಕ್ಲಿಫ್ ಅವರು ಈ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಗಡಿರೇಖೆ ಹಾಕಬೇಕು ಅನ್ನುವಂಥ ನಿಯಮ ಇತ್ತು. ಆ ಪುಣ್ಯಾತ್ಮ ಯಾರು ಅಂದ್ರೆ ಮೊಹಮ್ಮದ್ ಅಲಿ ಜಿನ್ನಾನ ಕೈ ಕೆಳಗೆ ಕೆಲಸ ಮಾಡುವ ಸಾಮಾನ್ಯ ವಕೀಲ. ಅವ ಬಂದು ಇಂಡಿಯಾ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ಗಡಿರೇಖೆ ಹಾಕ್ತಾನೆ. ಅವನ ಅಮೃತ ಹಸ್ತ ಹೆಂಗಿತ್ತೋ ಗೊತ್ತಿಲ್ಲ. ಇವತ್ತಿಗೂ ಆ ಭಾಗದಲ್ಲಿ ಭಯಂಕರ ಇಂಡಿಯಾ ಪಾಕಿಸ್ತಾನಗಳ ಮಧ್ಯೆ ಹೋರಾಟ. 4 ಹೋರಾಟಗಳಾಗಿದ್ದವು ಆಲ್ರೆಡಿ. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ನೆಹರು ವರದಿ 1928, ಪೂರ್ಣ ಸ್ವರಾಜ್ಯ 1929, ದಂಡಿ ಯಾತ್ರೆ ಪ್ರಾರಂಭ 1930, ಗಾಂಧಿ ಇರುವಿನ ಒಪ್ಪಂದ 1934. 3, 4, 1, 4, 1, 2, 4 ಮಾತ್ರ. ತಪ್ಪಾದ ಜೋಡಿ. ತಪ್ಪಾದ ಜೋಡಿ.
ಕರೆಕ್ಟ್. ಸರಿಯಾದಂತ ಉತ್ತರ ಡಿ ಮಾತ್ರ ತಪ್ಪಾಗಿದೆ ನೋಡಿ. ಯಾಕಂದ್ರೆ ಗಾಂಧಿ ಇರುವಿನ ಒಪ್ಪಂದ ನಡೆದ ಯಾವಾಗ ಅಂದ್ರೆ 1931 ಮಾರ್ಚ್ 5ನೇ ತಾರೀಕು. ಮಾರ್ಚ್ 5, 1931 ಮಾರ್ಚ್ 5ರಂದು ಗಾಂಧಿ ಇರುವಿನ ಒಪ್ಪಂದ ಜರುಗ್ತದೆ. ಕರೆಕ್ಟಾ? ಕೆಳಗಿನ ಜೋಡಿಗಳಲ್ಲಿ ಯಾವುದು ಹೊಂದಾಣಿಕೆಯಾಗಿಲ್ಲ? ನೆಹರು ವರದಿ ಕರೆಕ್ಟ್ ಇದೆ, ಪೂರ್ಣ ಸ್ವರಾಜ್ಯ ಕರೆಕ್ಟ್ ಇದೆ, ದಂಡಿ ಯಾತ್ರೆ ಕರೆಕ್ಟ್ ಇದೆ. ಯಾವ್ದು ತಪ್ಪಾಗಿದೆ ಅಂದ್ರೆ 1931 ಮಾರ್ಚ್ 5ರಂದು ಗಾಂಧಿ ಇರುವಿನ ಒಪ್ಪಂದ ಇದೆಯಲ್ಲ ಅದು ರಾಂಗ್ ಇದೆ. ಆ ಉದ್ದೇಶಕ್ಕಾಗಿ ಇದು ಕರೆಕ್ಟ್, ಮಾರ್ಚ್ 5ನೇ ತಾರೀಕು. 1929ರಲ್ಲಿ ಹೊರಡಿಸಲಾದ ದೀಪಾವಳಿ ಘೋಷಣೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೊಟ್ಟಿದ್ದಾನೆ. 1 ಕೋಮುವಾದ ಸಮಸ್ಯೆ, ಸಾಮಂತ ರಾಜ್ಯಗಳ ಮಾನ್ಯತೆ, ಕಾರ್ಮಿಕ ನಾಯಕರು, ಅಸ್ಪೃಶ್ಯತೆ. ದೀಪಾವಳಿ ಘೋಷಣೆ. ಸೂಪರ್. ಸರಿಯಾದಂತ ಉತ್ತರ ಸಾಮಂತ ರಾಜ್ಯ ಮಾನ್ಯತೆ ನೋಡಿ. ಈ ಡೊಮಿನಿಯನ್ ಸ್ಥಾನಮಾನ ಇದೆಯಲ್ಲ ಅದು ದೀಪಾವಳಿ ಘೋಷಣೆಗೆ ಸಂಬಂಧಪಟ್ಟಿರುವಂಥದ್ದು. ಓಕೆ ಸ್ನೇಹಿತರೆ, ನಾವು ಕಳೆದ ಕ್ಲಾಸ್ನಲ್ಲಿ ಹಲವಾರು ಅಂಶಗಳನ್ನು ಡಿಸ್ಕಸ್ ಮಾಡಿದ್ದೆವು. ಗಾಂಧಿ ಯುಗಕ್ಕೆ ಸಂಬಂಧಪಟ್ಟಂತೆ ಗಾಂಧಿ ಭಾರತ ದೇಶದಲ್ಲಿ ಒಂದು ಯುಗವನ್ನೇ ಸ್ಟಾರ್ಟ್ ಮಾಡಿದರು, ಅದನ್ನು ಗಾಂಧಿ ಇರಾ ಅಂತ ಕರಿತೀವಿ. ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಇವತ್ತು ನಾವು ಮಂದಗಾಮಿಗಳು, ತೀವ್ರಗಾಮಿಗಳು, ಗಾಂಧಿ ಯುಗ ಮೋಸ್ಟ್ಲಿ ನಾಳೆ ಕಂಪ್ಲೀಟ್ ಆಗ್ತದೆ. ನಾಳೆ ಒಂದಿನ ತೊಗೊಂಡು ಅದನ್ನು ಮುಗಿಸ್ಬಿಡ್ತೀನಿ. ನನ್ನ ಪ್ರಕಾರ ಪ್ರಪಂಚದ ಇತಿಹಾಸವನ್ನು ಗಮನಿಸಿದಾಗ ಈ 1776 ಅಮೇರಿಕ ಕ್ರಾಂತಿ, 1789 ಫ್ರಾನ್ಸ್ ಕ್ರಾಂತಿ, 1870 ಜರ್ಮನಿ ಇಟಲಿ ಏಕೀಕರಣ, 1871 ಜರ್ಮನಿ ಏಕೀಕರಣ, 1917 ರಷ್ಯಾ ಕ್ರಾಂತಿ, ಜಗತ್ತಿನ ಎಲ್ಲ ಕ್ರಾಂತಿಗಳನ್ನು ಗಮನಿಸಿದಾಗ ಭಾರತದ ಸ್ವತಂತ್ರ ಹೋರಾಟ ಇದೆಯಲ್ಲ ಇದೊಂದು ಜಗತ್ತಿಗೆ ಮಾದರಿಯ ಹೋರಾಟ ಅಂತ ಗುರುತಿಸ್ತೀವಿ. ನಾವು ಹೋರಾಟವನ್ನು ಮಾಡುವಂಥ ಸಮಯದಲ್ಲಿ ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಗಾಂಧಿ ಎಂಥ ಒಂದು ಯುಗವನ್ನು ಸೃಷ್ಟಿ ಮಾಡಿದ್ರಂದ್ರೆ 1919ರಿಂದ 1947ರವರೆಗೆ ಪ್ರತಿ ಮೂಮೆಂಟದಲ್ಲಿ ಬ್ರಿಟಿಷರಿಗೆ ನೋವು ಮಾಡುವಂಥ ಪ್ರಯತ್ನ ಮಾಡಲೇ ಇಲ್ಲ. ಅವನು ಸರ್ವೋದಯದ ಕಲ್ಪನೆ, ಅಹಿಂಸಾ ಕಲ್ಪನೆ, ಶಾಂತಿ, ಸತ್ಯ, ಈ ಎಲ್ಲ ಜನರನ್ನು ಒಗ್ಗೂಡಿಸಿಕೊಂಡು ಡೌನ್ ಟು ಅರ್ತ್ ಅಂತ ಏನು ಕರಿತೀವಲ್ಲ, ಎಲ್ಲರೂ ಹೋರಾಟದಲ್ಲಿ ಪಾಲ್ಗೊಳ್ಬೇಕು. ಅಂದರೆ ಕಾರ್ಮಿಕರು ಬರಬೇಕು, ರೈತರು ಬರಬೇಕು, ಶಿಕ್ಷಕರು ಬರಬೇಕು, ವಿದ್ಯಾರ್ಥಿಗಳು ಬರಬೇಕು, ಈ ಥರ ವಕೀಲರು, ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡೋ ವ್ಯಕ್ತಿಗಳು, ಅವರೆಲ್ಲರನ್ನ ಒಗ್ಗೂಡಿಸಿಕೊಂಡು ಮತ್ತೆ ಅವ್ರ ಹೋರಾಟ ಹೆಂಗಿರ್ತದೆ ಗಾಂಧಿ ಹೋರಾಟ ಅಂತಂದ್ರೆ ಹೈಫೈ ಹೋರಾಟ ಇರ್ತಿರ್ಲಿಲ್ಲ. ಅಂದ್ರೆ ದೊಡ್ಡ ದೊಡ್ಡ ವಸ್ತುಗಳನ್ನು ವಿರೋಧ ಮಾಡಿ ನೀವು ಹಿಂಗ್ಯಾಕೆ ಮಾಡಿದ್ರೆ, ಸಣ್ಣ ಸಣ್ಣ ಈಗ ಉದಾಹರಣೆ ಮೇವಿನ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಉದಾಹರಣೆ ಬೆಳಗಾಂ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕು, ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಅಂತ ಏನು ಕರಿತೀವಲ್ಲ, ಅಲ್ಲಿ ಬ್ರಿಟಿಷರು ಮೇವಿನ ಮೇಲೆ ಟ್ಯಾಕ್ಸ್ ಹಾಕಿದಾಗ ದನಗಳು ತಿನ್ನುವಂಥ ಮೇವು ಇದೆಯಲ್ಲ, ಆ ಮೇವಿನ ಮೇಲೆ ಟ್ಯಾಕ್ಸ್ ಹಾಕಿದಾಗ ಅದರ ವಿರೋಧಿಸಿ ಯಾರು ಮೈಲಾರ ಮಾದೇವಪ್ಪ ಅವ್ರ ಮೇಲೆ ಎನ್ಕೌಂಟರ್ ಆಗ್ತದ 1944ರಲ್ಲಿ. ಈ ಥರ ಜನಸಾಮಾನ್ಯರು ಸೇವನೆ ಮಾಡುವ ವಸ್ತುಗಳೇನದವಲ್ಲ ಆ ವಸ್ತುಗಳನ್ನು ಗಮನದಲ್ಲಿಟ್ಟುಕೊಂಡು ಅವರು ಹೋರಾಟ ಮಾಡಿದ್ರ ಹೊರತು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಾ ಇರಲಿಲ್ಲ ಗಾಂಧಿ. ಉದ್ದೇಶ ಎಷ್ಟೇ, ಜನಸಾಮಾನ್ಯರು ಈ ಹೋರಾಟದಲ್ಲಿ ಪಾಲ್ಗೊಳ್ಳಿ ಅಂತ. ಈ ಜನಸಾಮಾನ್ಯರ ಹೋರಾಟದಲ್ಲಿ ಪಾಲ್ಗೊಂಡ್ರೆ ಮಾತ್ರ ಹೋರಾಟ ಸಕ್ಸಸ್ ಆಗಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡು ಅಂತ ಒಂದು ಹೋರಾಟವನ್ನು ಗಾಂಧಿ ಮಾಡ್ತಾ ಬಂದರು. ಈಗಾಗಲೇ ನಾವು 1917ರ ಯಾವುದು ಚಂಪಾರಣ್ಯ ಹೋರಾಟದ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಗಾಂಧಿ ಮಾಡಿದಂಥ ಮೊದಲ ಎಂಥ ಹೋರಾಟ ಅಂತಂದ್ರೆ ಇದೊಂದು ಕಾನೂನು ಭಂಗ ಚಳವಳಿ ಅಂತೇಳಿ ಗುರುತಿಸ್ತೀವಿ. ಇನ್ನು 1918 ಅಹಮದಾಬಾದ್ ಹತ್ಯೆಗಿರಣೆ ಹೋರಾಟ, ಗಾಂಧಿ ಮಾಡಿದ ಮೊದಲ ಉಪವಾಸ ಸತ್ಯಾಗ್ರಹ. 1918ರ ಖೇಡಾ ಸತ್ಯಾಗ್ರಹ, ಗಾಂಧಿ ಮಾಡಿದ ಮೊದಲ ಅಸಹಕಾರ ಚಳವಳಿ. ಇನ್ನು 1919ರಲ್ಲಿ ಅಖಿಲ ಭಾರತ ಖಿಲಾಫತ್ ಮಹಾಸಮ್ಮೇಳನದ ಅಧ್ಯಕ್ಷರಾಗಿ ಗಾಂಧಿ ಹಿಂದೂ ಮುಸಲ್ಮಾನರು ಒಂದಾಗಿ ಹೋರಾಟ ಮಾಡ್ಲಿಕ್ಕೆ ಬೆಂಬಲವನ್ನು ಕೊಟ್ಟರು. ಇನ್ನು 1920ರ ಅಸಹಕಾರ ಚಳವಳಿ, ಬಹಳ ಸರಿ ಕ್ವಶನ್ ಆಗಿದೆ. ಅಸಹಕಾರ ಚಳವಳಿ ಆರಂಭಗೊಂಡಂತ ದಿನಾಂಕ ಕೇಳಿದ್ದಾನೆ 1920 ಆಗಸ್ಟ್ 1. 1920ರಿಂದ 1922ರ ಮಧ್ಯದಲ್ಲಿ ಸಾಕಷ್ಟು ಹೋರಾಟಗಳು ನಮ್ಮ ದೇಶದಲ್ಲಿ ನಡೀತವೆ. ನಂಕನ್ ಸಾಹೇಬ್ ಹತ್ಯಾಕಾಂಡ ಆಗಿರಬಹುದು, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಕಳೆದ ಕ್ಲಾಸ್ನಲ್ಲಿ ಸ್ವಲ್ಪ ಅದನ್ನು ನೋಡ್ಕೊಳ್ರಿ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಗಳನ್ನು ಡಿಸ್ಕಸ್ ಮಾಡಿದ್ದೇನೆ. 1922ರ ನಂಕನ್ ಸಾಹೇಬ್ 21ರ ನಂಕನ್ ಸಾಹೇಬ್ ಹತ್ಯಾಕಾಂಡ ಆಗಿರಬಹುದು, ರಂಪಾ ಚಳವಳಿ ಆಗಿರಬಹುದು, ಮೊಪ್ಲಾರ್ ರೆಬಲಿಯನ್ ಅಂತ ಕರಿತೀವಿ, ವೈಕೋಮ್ ಚಳವಳಿ, ಆಮೇಲೆ ನಾಗ್ಪುರ ಧ್ವಜ ಸತ್ಯಾಗ್ರಹ, ಆಮೇಲೆ ಏಕಾ ಚಳವಳಿಗಳು ಎಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೀತದೆ, ಒಡಿಶಾ ರಾಜ್ಯದಲ್ಲಿ, ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ.
1922 ಫೆಬ್ರವರಿ 4ರಂದು ಚೌರಿ ಚೌರ ಘಟನೆ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರ ಎಂಬ ಸ್ಥಳದಲ್ಲಿ ಉದ್ರಿಕ್ತ ಗುಂಪೊಂದು ಪೊಲೀಸ್ ಸ್ಟೇಷನ್ ಮೇಲೆ ನುಗ್ಗಿ 22 ಜನ ಪೊಲೀಸರನ್ನ ಸಜೀವಾಗಿ ಸುಟ್ಟು ಹಾಕಿದಾಗ ಗಾಂಧೀಜಿಯವರ ಅಸಹಕಾರ ಚಳವಳಿಯನ್ನು ವಾಪಸ್ ಪಡಿತಾರೆ. 1922 ಆ ಫೆಬ್ರವರಿ 12ರಂದು ಬಾರ್ಡೋಲಿ ಘೋಷಣೆ ಮಾಡಿದ್ರು. ಮುಂದೆ ಅವರು ಜೈಲಿಗೆ ಹೋಗ್ತಾರೆ. ಗಾಂಧಿ ಜೈಲಿಗೆ ಹೋದ ನಂತರ ಗಾಂಧಿ ವಿರುದ್ಧ 2 ಗುಂಪುಗಳು ಸೃಷ್ಟಿಯಾಗ್ತವೆ. ಒಂದು ಬದಲಾವಣೆಯನ್ನು ಬಯಸಿದ ಗುಂಪು, ಇನ್ನೊಂದು ಬದಲಾವಣೆಯನ್ನು ಬಯಸದೇ ಇರುವಂತ ಗುಂಪು. ಯಾರು ಗಾಂಧೀಜಿಯವರನ್ನು ವಿರೋಧ ಮಾಡಿದ್ರೋ, ಯಾರು ಗಾಂಧೀಜಿ ಬೇಡ ಅಂದ್ರೋ ಅವರು ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. 1923ರಲ್ಲಿ 1923ರಲ್ಲಿ ಸ್ವರಾಜ್ಯ ಪಕ್ಷದ ಸ್ಥಾಪನೆ. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. 1927 ಬಟ್ಲರ್ ಆಯೋಗ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. 1927 ಸೈಮನ್ ಆಯೋಗ. 1928 ನೆಹರು ವರದಿ. 1928ರಲ್ಲಿಯೇ ಯಾವುದು ಲಾಹೋರ್ ಪಿತೂರಿಯನ್ನು ನೋಡ್ತೀವಿ. 1928ರ ಸಮಯದಲ್ಲಿ ಲಾಲಾ ಲಜಪತ್ ರಾಯ್ ಅವರ ಮರಣ ನೋಡ್ತೀವಿ. 1929ರ ಆ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ರಾವಿ ನದಿಯ ದಡದ ಮೇಲೆ. 1930ರ ದಂಡಿ ಉಪ್ಪಿನ ಸತ್ಯಾಗ್ರಹ, ಕಾನೂನು ಭಂಗ ಚಳುವಳಿ. 1930ರಿಂದ 1932ರವರೆಗೆ 3 ದುಂಡು ಮೇಜಿನ ಸಮ್ಮೇಳನಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. 1931 ಮಾರ್ಚ್ 5ರಂದು ಗಾಂಧಿ ಇರ್ವಿನ್ ಒಪ್ಪಂದ. 1931 ಮಾರ್ಚ್ 23ರಂದು ಭಗತ್ ಸಿಂಗ್ ರಾಜಗುರು ಸುಖದೇವರನ್ನ ಗಲ್ಲಿಗೇರಿಸಿದ್ದು. 1931 ಮಾರ್ಚ್ 28ರಂದು ಕರಾಚಿ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. 1931 ಆ 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಅಟೆಂಡ್ ಆಗಿದ್ದು. ಅದಾದ ನಂತರ ಪುನಃ ಒಪ್ಪಂದ. ಅದಾದ ನಂತರ 3ನೇ ದುಂಡು ಮೇಜಿನ ಸಮ್ಮೇಳನ. 1935ರ ಭಾರತ ಸರ್ಕಾರ ಕಾಯ್ದೆ. 1937ರ ಪ್ರಾಂತೀಯ ಚುನಾವಣೆ. ಇವೆಲ್ಲ ಅಂಶಗಳನ್ನ ಕಳೆದ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಮೋಸ್ಟ್ಲಿ 1940ರವರೆಗೆ ಡಿಸ್ಕಸ್ ಮಾಡಿವಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಏನನ್ನು ಡಿಸ್ಕಸ್ ಮಾಡೋಣ? ತ್ರಿಪುರಾ ಕಾಂಗ್ರೆಸ್ ಅಧಿವೇಶನ ನಿಮ್ಗೆಲ್ಲ ಗೊತ್ತದೆ. ಈ ತ್ರಿಪುರಾ ಕಾಂಗ್ರೆಸ್ ಅಧಿವೇಶನದ ವಿಶೇಷ ಏನು ಅಂತಂದ್ರೆ, ನಾನು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳ ಬಗ್ಗೆ ಹೇಳುವಾಗ ಡಿಸ್ಕಸ್ ಮಾಡ್ತಾ ಇದ್ದೆ. 1938ರಲ್ಲಿ ಯಾರು ಸುಭಾಷ್ ಚಂದ್ರ ಬೋಸರು INC ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. 1938ರ ಆ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆ ಆದಾಗ ಸುಭಾಷ್ ಚಂದ್ರ ಬೋಸರು ಎಷ್ಟು ಜನಪ್ರಿಯತೆಯನ್ನು ಸಾಧಿಸಿದರು ಅಂದ್ರೆ, ರಾಷ್ಟ್ರದ ಮೂಲೆ ಮೂಲೆಗಳಲ್ಲಿ ಇರುವಂತ ಯುವಕರನ್ನ ಬಡಿದೆಬ್ಬಿಸ್ತಾರೆ. ಯಾಕೆ? ಸುಭಾಷ್ ಚಂದ್ರ ಬೋಸರ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದಂತ ನಾಯಕರಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಒಬ್ರು, ದಯಾನಂದ ಸರಸ್ವತಿಯವರು, ಅಂತಾರಾಷ್ಟ್ರೀಯ ಅನೇಕ ನಾಯಕರು ಸುಭಾಷ್ ಚಂದ್ರ ಬೋಸರ ಮೇಲೆ ಪ್ರಭಾವ ಬೀರಿದ್ರು. ಸುಭಾಷ್ ಚಂದ್ರ ಬೋಸರ ರಾಜಕೀಯ ಗುರು ಯಾರು? CR ದಾಸ್, ಚಿತ್ತರಂಜನ್ ದಾಸ್ ಅಂತ ಕರಿತೀವಿ. ಸುಭಾಷ್ ಚಂದ್ರ ಬೋಸರು ಯಾವತ್ತೂ ಹಿಂದುಳಿದ ವರ್ಗದ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಈ ದೇಶದಲ್ಲಿ ಶೋಷಣೆಗೊಳಗಾದವರ ಪರವಾಗಿ ಹಲವಾರು ಚಿಂತನೆಗಳನ್ನು ಮಾಡ್ತಾ ಇದ್ರು. ಅವರ ಮೇಲೆ ಸಮಾಜವಾದಿ ವಿಚಾರಗಳು ಪ್ರಭಾವ ಬೀರಿದ್ದು. ಕಾಲ್ಮಾರ್ಕ್ಸನ ಎಷ್ಟೋ ಗ್ರಂಥಗಳು ಅವ್ರ ಮೇಲೆ ಪ್ರಭಾವ ಬೀರಿದ್ರು, ನಿಮಗೆಲ್ಲ ಗೊತ್ತದ. ಆ ದಾಸ್ ಕ್ಯಾಪಿಟಲ್, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ಆ ಗ್ರಂಥಗಳಿಂದ ಪ್ರೇರಣೆಗೊಳಗಾದವರು. ಎಷ್ಟೋ ವಿಚಾರಗಳಲ್ಲಿ ಗಾಂಧಿ ತತ್ವಗಳನ್ನು ವಿರೋಧ ಮಾಡಿದರವರು. ಅಂತ ಸುಭಾಷ್ ಚಂದ್ರ ಬೋಸರು 1938ರ ಹರಿಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರನ್ನ ರಾಷ್ಟ್ರಪಿತ ಅಂತ ಕರೆದ್ರು. ಇಲ್ಲಿ ರಾಷ್ಟ್ರೀಯ ಯೋಜನಾ ಮಂಡಳಿಯನ್ನು ಪ್ರಾರಂಭ ಮಾಡಿದ್ರು. ಇದೇ ಒಂದು ಸಮಾರಂಭದಲ್ಲಿ ಸುಭಾಷ್ ಚಂದ್ರ ಬೋಸರು ಹಿಂದಿ ಭಾಷೆಗೆ ರೋಮನ್ ಲಿಪಿಯನ್ನು ಬಳಕೆ ಮಾಡಿ ಭಾಷಣ ಮಾಡಿದರು. ವೇದಿಕೆ ಮೇಲಿರುವಂತ ಸರ್ವ ಜನರ ವಿಶ್ವಾಸವನ್ನು ತೆಗೆದುಕೊಂಡು ರಾಷ್ಟ್ರದ ಸರಿಸುಮಾರು 8,000 ಕಿಲೋಮೀಟರ್ ಮೈಲ್ ಅವರು ದೂರ ನಡೀತಾರೆ. ಆ 8,000 ಮೈಲು ಒಂದು ವರ್ಷದಲ್ಲಿ ನಡೆದು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವಲ್ಲಿ ಯಶಸ್ವಿಯಾದರು. ಬಹುತೇಕ 1938ಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಏನಿತ್ತಲ್ಲ ಆ ಸಮಯದಲ್ಲಿ, ಅದನ್ನು ಬಡಿದೆಬ್ಬಿಸುವಂತ ಪ್ರಯತ್ನವನ್ನು ಮಾಡಿದರು. ಯುವಕರನ್ನ ಆಕರ್ಷಣೆ ಮಾಡಿಕೊಂಡ್ರು. ಕಾಂಗ್ರೆಸ್ ಪಕ್ಷಕ್ಕೆ ರೈತರು ಬಂದರು. ಹೆಂಗೆ 1920ರಲ್ಲಿ ಗಾಂಧೀಜಿಯವರ ಅಸಹಕಾರ ಚಳವಳಿಯ ಸಮಯದಲ್ಲಿ ಕಾಂಗ್ರೆಸ್ಸಿನ ಸದಸ್ಯತ್ವ ಅಭಿಯಾನ ಪ್ರಾರಂಭಗೊಂಡ್ರೆ ಎಷ್ಟು ರೂಪಾಯಿ ಅಮೌಂಟ್ ಇಟ್ಟಿದ್ರು ಹೇಳ್ರಿ ನೋಡೋಣ. ಅಮೌಂಟ್ ಎಷ್ಟು ರೂಪಾಯಿ ಇಟ್ಟಿದ್ರು? ಯಾರಾದ್ರೂ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಬೇಕಾದ್ರೆ ಲಾಸ್ಟಿಗೆ ಮಾತಾಡೋಣ ಬ್ರೋ, ಕ್ಲಾಸ್ ಮುಗಿಲಿ ಅಂತ. ಯಾವ ಇವು ಸಾಮಾನ್ಯ ಮಂದಿ ಅಲ್ಲ ನಮ್ಮ ಜೊತೆ. ಯಾವ ಅವನು ಕ್ರೋರನವ ಸಿದ್ದಪ್ಪ ನೀರು. ಹಾ ಕರೆಕ್ಟ್. ಯಾರು? ಪ್ರದೀಪ್ ಅಂತ ಹೇಳಿ ಮಾಡ್ಯಾರ. ಅವನೊಂದು ಬುಕ್ಕ ಪ್ರೈಸ್ ಕೊಡಪ್ಪ, ಸರ್ಚ್ ಮಾಡು. ಒಬ್ಬನೇ ಆನ್ಸರ್ ಮಾಡಿದ್ದು ಫಸ್ಟ್. 1 ಕೋಟಿ ರೂಪಾಯಿ ಇದ್ದವ್ ಕಡೆ ದಂಡ ಹಾಕೋಂಗ.
ಅವ್ನು ಜಿಮೇಲ್ ಸರ್ಚ್ ಮಾಡೋ ಒಂದು ಕಾಂಟ್ಯಾಕ್ಟ್ ಮಾಡಮ್ಮ ಒಂದು ಕೋಟಿ ಕೊಡ್ತಾರ? ಕೋಟಿಗೆ ಅಷ್ಟು ಜೀರೋ ಇರ್ತದೆ ಗೊತ್ತಲ್ಲ. 25 ಪೈಸೆ ಅನ್ಬಾರದಪ್ಪ ಹಂಗಲ್ಲ. 25 ಪೈಸೆ ಅಂದ್ರು ಒಂದೇ, 4 ಅಂದ್ರು ಒಂದೇ. ಯಾರಾದರೂ ಕಾಂಗ್ರೆಸ್ ಪಕ್ಷದ ಅಭಿಯಾನದ ಸದಸ್ಯತ್ವದಲ್ಲಿ ಪಾಲ್ಗೊಳ್ಬೇಕಾದ್ರೆ ಅಥವಾ ಕಾಂಗ್ರೆಸ್ಸಿನ ಸದಸ್ಯ ಆಗ್ಬೇಕಾದ್ರೆ ಗಾಂಧೀಜಿಯವರು ಒಂದು ಮಾತು ಹೇಳಿದ್ರೆ ಏನಂದ್ರೆ 25 ಪೈಸೆ ಅಮೌಂಟ್ ಕೊಡಬೇಕು ಅಥವಾ 4 ಅಮೌಂಟ್ ಕೊಡಬೇಕು. ಕೊಟ್ಟರೆ ಅವ್ರಿಗೊಂದು ID ಕಾರ್ಡ್ ಕೊಡ್ತಿದ್ರು, ಒಂದು ವಿಶೇಷವಾಗಿರೋ ಟೋಪಿ ಕೊಡ್ತಿದ್ರು, ಆಮೇಲೆ ಅವ್ರಿಗೊಂದು ವಿಶೇಷವಾದಂಥ ಸ್ವೀಟ್ ಪ್ಯಾಕೇಜ್ ಕೊಡ್ತಿದ್ರು. 3 ವಸ್ತುಗಳು, ಒಂದು ಸ್ವೀಟ್ ಪ್ಯಾಕೇಜ, ಒಂದು ಟೋಪಿ, ಒಂದು ID ಕಾರ್ಡ್. ಯಾರು ಕಾಂಗ್ರೆಸ್ಸಿನ ಸದಸ್ಯತ್ವ ಆಗಬೇಕಾದ್ರೆ 25 ಪೈಸೆ ಅಷ್ಟೇ. ಆದರೆ ಅದನ್ನ ಸುಭಾಷ್ ಚಂದ್ರ ಬೋಸರು ಮರುಕಳಿಸ್ತಾರೆ. ಸುಭಾಷ್ ಚಂದ್ರ ಬೋಸರು ₹1 ಏರಿಸ್ತಾರೆ ಅದನ್ನು. ಇದು ಕ್ವಶನ್ ಆಗಿದೆ ನೋಡಿ UPSC. ₹1. 1938 ಹರಿಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಯಾರಾದರೂ ಕಾಂಗ್ರೆಸ್ಸಿನ ಸದಸ್ಯರಾಗಬೇಕಾದ್ರೆ ₹1 ಕೊಡಬೇಕು. ₹1. ಅಲ್ಲಿ ವಿಶೇಷ ಏನಂತಂದ್ 4 ವಸ್ತುಗಳು, ಒಂದು ಟೋಪಿ, ಇನ್ನೊಂದು ID ಕಾರ್ಡ್, ಒಂದು ಸ್ವೀಟ್ ಬಾಕ್ಸ್, ಮತ್ತೆ 1885ರಿಂದ 1938ರವರೆಗೆ ಆ ಕಾಂಗ್ರೆಸ್ಸಿನ ಅಭಿಯಾನದಲ್ಲಿ ಕೈಗೊಂಡಿರ್ತಕ್ಕಂಥ ನಿರ್ಧಾರಗಳನ್ನು ಒಳಗೊಂಡ ಒಂದು ಪುಸ್ತಕ, ಒಂದು ನೋಟ್ಸ್. ಆ ನೋಟ್ಸ್ ಅನ್ನು ಅವ್ರಿಗೆ ಕೊಡ್ತಿದ್ರು, ನಮ್ಮ ಕಾಂಗ್ರೆಸ್ಸಿನ ಗುರಿ ಏನು ಅಂತೇಳಿ. 4 ಅಂಶಗಳು ನೆನ್ಪಿಡ್ರಿ, ವೆರಿ ಇಂಪಾರ್ಟೆಂಟ್. ನಗತಾರ ಬರೇ ನಗಲಾಕ ರೆಡಿ. ಎಸ್. ಹಾಗಾದ್ರೆ 1938 ಹರಿಪುರ ಕಾಂಗ್ರೆಸ್ ಅಧಿವೇಶನದ ನಂತರ ಗಾಂಧಿ ಒಂಥರ ಕಾಂಗ್ರೆಸ್ ಪಕ್ಷಕ್ಕೆ, ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಕ್ಸಿಜನ್ ಕೊಡುವಂತ ಪ್ರಯತ್ನವನ್ನು ಮಾಡಿದರು. ಆ ಒಂದು ಪಕ್ಷ ಮತ್ತೆ ಬಲಿಷ್ಠವಾಗಿ ಬೆಳೀತು. ಇದು ಹೆಚ್ಚು ಕಡಿಮೆ ಗಾಂಧೀಜಿಯವರಲ್ಲಿ ಒಂದು ಆಂತರಿಕವಾಗಿರುವಂತ ವೈಮನಸ್ಸು ಮೂಡಿತವನು ಅಂತೇಳಿ ನಾವು ಅನ್ಕೋತೀವಿ. ಅವ್ರು ಏನೇನು ಮಾಡ್ರಿ ಯಾರಿಗೂ ಗೊತ್ತದು. ಸುಮ್ಮನೆ ನಾವು ಅನ್ಕೊಂಡು ಇತಿಹಾಸ ಹೇಳೋದು ಅಷ್ಟೇ. ಅವ್ರು ಏನೇನು ಬರೆದಾರಲ್ಲ ಅವೆಲ್ಲ ಅಂಶಗಳನ್ನ. ಹಾಗಾದ್ರೆ 1939 ಈ ತ್ರಿಪುರಾ ಕಾಂಗ್ರೆಸ್ ಅಧಿವೇಶನ ಇದೆಯಲ್ಲ, ತ್ರಿಪುರಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಬೇಕು, ಅದೇ ಸಮಸ್ಯೆ. 1939 ತ್ರಿಪುರಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಸುಭಾಷ್ ಚಂದ್ರ ಬೋಸರ ಆಗಬಾರದಂತ ಗಾಂಧಿ ಅಪೇಕ್ಷೆ. ಗಾಂಧಿ ಏನು ವಿಚಾರ ಮಾಡಿದ್ರು, ಇಲ್ಲ ಸುಭಾಷ್ ಚಂದ್ರ ಬೋಸರಿಗೆ ಅವಕಾಶ ಕೊಡಂಗಿಲ್ಲ. ಗಾಂಧಿ ಟೀಮ್ ಏನಿತ್ತಲ್ಲ ಅವ್ರ ಬೆಂಬಲಿಗರು ಸುಭಾಷ್ ಚಂದ್ರ ಬೋಸರಿಗೆ ಕೊಡೋದು ಬೇಡ ಅಂತ. ಮತ್ತೆ ಏನು ಮಾಡೋದು? ಯುವಕರೆಲ್ಲ ಏನಂದ್ರು, ಈ ₹1 ಕೊಟ್ಟವರು ಅಥವಾ ಅವ್ರ ಬೆಂಬಲಿಗರು ದೊಡ್ಡ ಪ್ರಮಾಣದಲ್ಲಿ ಸಭೆ ಸೇರಿತದು. ಅವರೆಲ್ಲ ಏನಂದ್ರು, ಇಲ್ಲ ಸುಭಾಷ್ ಚಂದ್ರ ಬೋಸರೇ ಆಗಬೇಕು ಅಂತ. ಅವಾಗ ಒಂದು ಚರ್ಚೆ ಪ್ರಾರಂಭ ಆಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ. ಏನು ಅಂದ್ರೆ ಚುನಾವಣೆಗಳು ನಡೀಲಿ ಅಂತ. ನನ್ನ ಪ್ರಕಾರ 1919ರಿಂದ 1939ರವರೆಗೆ ಗಾಂಧಿ ಯಾರ ಕಡೆ ಬಟ್ ಮಾಡಿ ತೋರಿಸ್ತಾರಲ್ಲ ಅವರೇ ಕಾಂಗ್ರೆಸ್ನ ಅಧ್ಯಕ್ಷ ಆಗ್ಬೇಕು. ಅಷ್ಟು ತಾಕತ್ತು ಗಾಂಧಿಗೆ. 1900 ಇನ್ನೊಂದ್ಸರಿ ಕೇಳಿಸ್ಕೋರಿ, 1919ರಿಂದ 1939ರವರೆಗೆ ಗಾಂಧಿ ಯಾರ ಕಡೆ ಬಟ್ ಮಾಡಿ ತೋರಿಸ್ತಾರಲ್ಲ ಅವರೇ ಕಾಂಗ್ರೆಸ್ನ ಅಧ್ಯಕ್ಷ ಆಗ್ಬೇಕು. ಅಷ್ಟು ತಾಕತ್ತು, ಅಷ್ಟು ಆ ಪಕ್ಷದ ಮೇಲೆ, ಆಮೇಲೆ ನಾಯಕರ ಮೇಲೆ ಅಷ್ಟು ಹಿಡಿತವನ್ನು ಸಾಧಿಸ್ಕೊಂಡು ಬಂದಿದ್ರು. 1939 ಆ ತ್ರಿಪುರಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಚುನಾವಣೆಗಳು ಜರುಗ್ತವೆ. ಚುನಾವಣೆಗೆ ಯಾರು ನಿಲ್ಲಿಸಬೇಕು? ಅವಾಗ ಗಾಂಧಿ ಏನಂತಾರೆ ಅಂದ್ರೆ, ನನ್ನ ಪರವಾಗಿ ನೀ ನಿಲ್ಲು. ಯಾರು? ಪಟ್ಟಾಭಿ ಸೀತಾರಾಮಯ್ಯ. ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನಕ್ಕಾಗಿ ಸುಭಾಷ್ ಚಂದ್ರ ಬೋಸರ ವಿರುದ್ಧ ಪಟ್ಟಾಭಿ ಸೀತಾರಾಮಯ್ಯವರು ಎಲೆಕ್ಷನ್ ನಿಂತು ಹೆಂಗ್ ಸೋತರು ಅಂದ್ರೆ ಠೇವಣಿ ಕಳ್ಕೊಂಡು ಹೋದ್ರು. ಮೂಲ ಕಾರ್ಯಕರ್ತರಂತಿದ್ರು, ಅವ್ರಿಗೆ ವೋಟಿಂಗ್ ಪವರ್ ಕೊಟ್ಟಿದ್ರು. ಆಮೇಲೆ 15 ಜನ ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸದಸ್ಯರಿದ್ರು. ಆ 15 ಜನರಲ್ಲಿ ಬಹುತೇಕ ಗಾಂಧಿ ಪರವಾಗಿ 12 ಜನ ಇದ್ರು. ಬರೇ 3 ಜನ ಸುಭಾಷ್ ಚಂದ್ರ ಬೋಸರ ಪರವಾಗಿದ್ರು. ಕಾರ್ಯಕಾರಿಣಿ ಸದಸ್ಯತ್ವದ ಬಗ್ಗೆ ಹೇಳ್ತಾ ಇದ್ದೆ ನಾನು. ಆ ವೋಟಿಂಗ್ ಪವರದಲ್ಲಿ ಯುವಕರು ಮತ್ತೆ ವಯೋವೃದ್ಧರು ಮತ್ತೆ ಆ ಸುಭಾಷ್ ಚಂದ್ರ ಬೋಸರಿಗೆ ಹೆಂಗ ಸಪೋರ್ಟ್ ಕೊಟ್ರು ಅಂದ್ರೆ, ಈ ಪಟ್ಟಾಭಿ ಸೀತಾರಾಮಯ್ಯವರು ಠೇವಣಿ ಕಳ್ಕೊಂಡು ಹೋಗ್ಬಿಡ್ತಾರೆ. ಠೇವಣಿ ಕಳ್ಕೊಂಡು ಹೋಗಿ ಪಟ್ಟಾಭಿ ಸೀತಾರಾಮಯ್ಯವರು ಗಾಂಧಿ ಹೇಳ್ತಾರೆ, ಬ್ಯಾಡ ಅಂದ್ರು ಎಲೆಕ್ಷನ್ ನಿಲ್ಲಿಸಿದೆ, ನಾವು ಅಲ್ಲಿ ಎಂದಿದ್ದೆ, ನನ್ನ ಪರಿಸ್ಥಿತಿ ಹೆಂಗಾಗ್ಯದ, ಈಗ ಯಾರು ನನ್ನ ಕಾಳಜಿ ಮಾಡ್ಬೋದು, ಯಾರು ನನ್ನ ಮಾತಾಡಿಸ್ತಾರ. ಅವಾಗ ಗಾಂಧಿ ಎಮೋಷನಲ್ ಆಗಿ ಏನಂತಾರಂದ್ರೆ ಪತ್ರಿಕಾಗೋಷ್ಠಿಯನ್ನು ಕರೀತಾರೆ. ಆ ಪತ್ರಿಕಾಗೋಷ್ಠಿಯನ್ನು ಕರೆದು ಏನ್ ಹೇಳಿದ್ರಂದ್ರೆ, ಇದು ಪಟ್ಟಾಭಿ ಸೀತಾರಾಮಯ್ಯವರ ಸೋಲಲ್ಲ. ಅವ್ರು ಹೇಳಿದಂತ ಮಾತೇನದು, ಇದು ಪಟ್ಟಾಭಿ ಸೀತಾರಾಮಯ್ಯವರ ಸೋಲಲ್ಲ, ಬದಲಾಗಿ ವೈಯಕ್ತಿಕವಾದ ನನ್ನ ಸೋಲು, ನಾನೇ ಸೋತೀನಿ ಅಂತ ತಿಳ್ಕೊರಿ. 1938 ತ್ರಿಪುರಾ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಜರುಗ್ತವೆ. ಸುಭಾಷ್ ಚಂದ್ರ ಬೋಸರ ವಿರುದ್ಧ ಪಟ್ಟಾಭಿ ಸೀತಾರಾಮಯ್ಯ ಅವರು ಎಲೆಕ್ಷನ್ ನಿಲ್ತಾರೆ. ಬಹುಮತದಿಂದ ಆಯ್ಕೆಯಾಗಿರುವಂತ ಸುಭಾಷ್ ಚಂದ್ರ ಬೋಸರು ಆಯ್ಕೆ ಆಗ್ತಾರೆ. ಆಗ ಗಾಂಧಿ ಅವರು ಹೇಳಿದಂತ ಮಾತೇನಂದ್ರೆ, ಇಲ್ಲ ಇದು ನನ್ನ ಸೋಲು, ಯಾಕೆ ಬೇಕಪ್ಪ, ನಾ ಏನು ಹೆಚ್ಚಿಗೆ ಮಾತಾಡಂಗಿಲ್ಲ. ಪಟ್ಟಾಭಿ ಸೀತಾರಾಮಯ್ಯ ಅವರು ಸೋಲ್ತಾರೆ.
ಗಾಂಧೀಜಿಯವರು ಸೋಲನ್ನು ಒಪ್ಪುಗೋತಾರೆ. ಒಪ್ಪುಗೊಂಡ ನಂತರ ವಿಶೇಷ ಏನು ಗೊತ್ತಾ, ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಮಿತಿಯಲ್ಲಿ ಸುಭಾಷ್ ಚಂದ್ರ ಬೋಸರನ್ನು ವಿರೋಧಿಸಿ 15 ಜನರಲ್ಲಿ 12 ಜನರು ಏನ್ ಮಾಡ್ತಾರೆ ಅಂದ್ರೆ, ಟೋಟಲ್ 15 ಜನರು, ಅದರ 3 ಜನ ಅವ್ರಿಗೆ ಸಪೋರ್ಟ್ ಕೊಡ್ತಾರೆ. 12 ಜನರು ರಾಜೀನಾಮೆ ಕೊಟ್ಟು ಬಿಡ್ತಾರೆ. 12 ಜನ ರಾಜೀನಾಮೆ ಇಲ್ಲ, ನಮ್ಮ ಸುಭಾಷ್ ಚಂದ್ರ ಬೋಸರು ಬೇಕಾಗಿಲ್ಲ. ಅವಾಗ ಸುಭಾಷ್ ಚಂದ್ರ ಬೋಸರು ಅಂತಾರೆ, ನಾ ನಿಮ್ಗೆ ಅಂದಿನಿ, ನಿಮ್ಗೆ ಆಡಿನಿ, ರಾಷ್ಟ್ರದ ಜನತೆ ಯುವಕರು ನನಗೆ ಓಟ್ ಹಾಕ್ಯಾರ, ಡೈರೆಕ್ಟ್ ಹೋಗಿ ಗಾಂಧೀಜಿಗೆ ಭೇಟಿ ಆಗ್ಬೇಕಂತಾರೆ, ಗಾಂಧೀಜಿ ಕೂಡ ಮುಖ ತೋರ್ಸಕ್ ರೆಡಿ ಇಲ್ಲ, ಅವ್ರಿಗೆ ಭೇಟಿ ಎಲ್ಲಕ್ ರೆಡಿ ಇಲ್ಲ. ಎಲ್ಲೋ ಒಂದ್ ಕಡೆ ಸುಭಾಷ್ ಚಂದ್ರ ಬೋಸರ ಮನಸ್ಸಿಗೆ ನೋವಾಗ್ತದೆ. ನೋವಾಗಿ ಸುಭಾಷ್ ಚಂದ್ರ ಬೋಸರೇ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಡ್ತಾರೆ. ಬೇಡ, ಈ ತರ ನಾನು ಕಾಂಗ್ರೆಸ್ಸಿನ ಅಧ್ಯಕ್ಷೆಯಾಗಿ ಮುಂದುವರೆದರೆ ಇದು ರಾಷ್ಟ್ರದ ಸ್ವತಂತ್ರ ಹೋರಾಟಕ್ಕೆ ಧಕ್ಕೆ ಆಗ್ತದೆ, ನನ್ನ ಒಬ್ಬನಿಂದ ರಾಷ್ಟ್ರದ ಹೋರಾಟಕ್ಕೆ ಧಕ್ಕೆ ಆಗಬಾರದು, ಕಾಂಗ್ರೆಸ್ ಪಕ್ಷಕ್ಕೆ ಏನು ಧಕ್ಕೆ ಆಗಬಾರದು ಅಂತ ತಿಳ್ಕೊಂಡು ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಬೆಳೆದತ್ತು, ನಾನು ಬೆಳೆಸಿದ ಪಕ್ಷಕ್ಕೆ ತೊಂದರೆ ಆಗಬಾರದು ಅಂತೇಳಿ ಸ್ವತಃ ಸುಭಾಷ್ ಚಂದ್ರ ಬೋಸರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ. ಹುದ್ದೆಗೆ ರಾಜೀನಾಮೆ ಕೊಟ್ಟ ಮಾರನೇ ದಿನ, ನೆನಪಿರಲಿ, ಮಾರನೇ ದಿನನೇ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾದರು ಅಂತ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು 1939 ಆ ತ್ರಿಪುರಾ ಕಾಂಗ್ರೆಸ್ ಅಧಿವೇಶನ ಏನಿದೆಯಲ್ಲ ಅದರ ಕಾಯಂ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಇವರನ್ನ ಬಿಹಾರದ ಮಹಾತ್ಮ ಗಾಂಧಿ ಅಂತ ಕರೀತಾರೆ. ಬಿಹಾರದ ಮಹಾತ್ಮ ಯಾರಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. 1939 ಜೂನ್ 22ರಂದು ಸುಭಾಷ್ ಚಂದ್ರ ಬೋಸರು ಯಾವಾಗ ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಬಂದು ಫಾರ್ವರ್ಡ್ ಬ್ಲಾಕ್ ಅನ್ನುವಂತ ಒಂದು ಪಕ್ಷವನ್ನು ಪ್ರಾರಂಭ ಮಾಡ್ತಾರೆ. ಬಟ್ ಒಂದು ವಿಶೇಷ ಏನಂತಂದ್ರೆ, ಬಾಲಗಂಗಾಧರ ತಿಲಕರ ಮೇಲೆ ಯಾವ ತರದ ಇಲ್ಲ ಸಲ್ಲದ ಕೇಸುಗಳನ್ನ ಹಾಕಿದಾರಲ್ಲ, ಹಂಗ ಸುಭಾಷ್ ಚಂದ್ರ ಬೋಸರ ಮೇಲೆ ಇಲ್ಲ ಸಲ್ಲದ ಕೇಸ್ ಹಾಕ್ತಾರೆ. ಸುಭಾಷ್ ಚಂದ್ರ ಬೋಸರ ಮೇಲೆ ಇಲ್ಲ ಸಲ್ಲದ ಕೇಸುಗಳನ್ನು ಹಾಕಿ ಅವರನ್ನ ಕಲ್ಕತ್ತಾದ ಗೃಹ ಬಂಧನದಲ್ಲಿ ಇಟ್ರು. ನಿಮ್ಗೆಲ್ಲ ಗೊತ್ತದ. ಅವ್ರಂತಾರೆ, ನಾನು ICS ಎಕ್ಸಾಮ್ ಅವರು ICS ಎಕ್ಸಾಮ್ ಪಾಸ್ ಮಾಡಿದ್ರು. ಸುಭಾಷ್ 4ನೇ ರ್ಯಾಂಕ್, ಅದು ಇಂಗ್ಲೆಂಡ್ ದೇಶದ ಜೊತೆಯಲ್ಲಿ ಎಕ್ಸಾಮ್ ಬರೋದು. ಅಷ್ಟು ಪ್ರತಿಭಾವಂತರವರು. ಜೈಲ್ನಾಗ ಇದ್ದುಕೊಂಡು ಕಲ್ಕತ್ತಾದ ಮೇಯರ್ ಆದವರು. ಅವರು ಕಲ್ಕತ್ತಾದ ಮೊದಲ ಮೇಯರ್ ಯಾರಂದ್ರೆ CR ದಾಸರು. CR ದಾಸರ ಖಾಸಗಿ ಕಾರ್ಯದರ್ಶಿಗಳಾಗಿ ಸೇವೆ ಮಾಡಿದವರು. ಕಲ್ಕತ್ತಾದ ಎಲೆಕ್ಷನ್ ಜೈಲ್ನಾಗ ಇದ್ದುಕೊಂಡು ಕಲ್ಕತ್ತಾದ ಮೇಯರ್ ಆಗಿ ಆಯ್ಕೆ ಆದವರು ಸುಭಾಷ್ ಚಂದ್ರ ಬೋಸ್. ಅಂತ ಒಬ್ಬ ಪ್ರತಿಭಾವಂತ ಹೋರಾಟಗಾರರನ್ನ ಇಲ್ಲ ಸಲ್ಲದ ಕೇಸುಗಳನ್ನು ಹಾಕಿ ಅವರನ್ನ ಕಲ್ಕತ್ತಾದ ಗೃಹ ಬಂಧನದಲ್ಲಿ ಇಡ್ತಾರೆ. VD ಸಾವರ್ಕರ್ ಕಲ್ಕತ್ತಾದ ಪ್ರಮುಖ ನಾಯಕರ ಮಾತುಗಳನ್ನು ಕೇಳಿ ಅವರು ಗೃಹ ಬಂಧನದಿಂದ ಹೊರಗೆ ಬಂದು ವರ್ಲುಂಡೋ ಮಸುಂಡೋ ಅನ್ನುವಂಥ ವ್ಯಕ್ತಿಯ ಸಹಾಯವನ್ನು ಪಡ್ಕೊಂಡು ಜರ್ಮನಿ ದೇಶಕ್ಕೆ ಹೋಗ್ತಾರೆ. ಹಿಟ್ಲರ್ಗೆ ಭೇಟಿ ಆಗ್ತಾರೆ. ಆ ಹಿಟ್ಲರ್ಗೆ ಭೇಟಿಯಾಗಿ ಅಲ್ಲಿ 2ನೇ ಜಾಗತಿಕ ಮಹಾಯುದ್ಧದಲ್ಲಿ ಭಾರತೀಯರು ಸೆರೆ ಸಿಕ್ಕಂತ ಭಾರತೀಯರನ್ನು ಒಂದುಗೂಡಿಸಿ ಒಂದು ಜೈ ಹಿಂದ್ ಅನ್ನುವಂಥ ಒಂದು ವಿಶಿಷ್ಟವಾದ ಸಂಘಟನೆಗೆ ಚಾಲನೆ ಕೊಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದರು. ಬರ್ಲಿನ್ ಎಂಬ ಸ್ಥಳದಲ್ಲಿ ರೇಡಿಯೋ ಬಾನುಲಿ ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳ್ತಾರೆ, ನನಗೆ ರಕ್ತ ಕೊಡಿ, ನಾನು ನಿಮ್ಗೆ ಸ್ವತಂತ್ರ ಕೊಡ್ತೀನಿ, ದೆಹಲಿಯ ದಾರಿ ಇನ್ನೂ ದೂರ ಇದೆ, ನಾ ಬರ್ತೀನಿ ಭಾರತ ದೇಶಕ್ಕೆ, ನಾ ಎಲ್ಲಿ ಹೋಗಿಲ್ಲ, ನಾನು ಜರ್ಮನ್ ದೇಶದಲ್ಲಿ ಇದ್ದೀನಿ ಅಂತೇಳಿ ಅವ್ರು ಹೇಳ್ತಾರೆ. ಅದಾದ ನಂತರ ಅವರನ್ನ ಜಪಾನ್ ದೇಶಕ್ಕೆ ಯಾರು ರಾಸ್ ಬಿಹಾರಿ ಬೋಸ್ ಮತ್ತು ಕ್ಯಾಪ್ಟನ್ ಮೋಹನ್ ಸಿಂಗ್ ಅನ್ನುವಂಥ ವ್ಯಕ್ತಿ ಇವರನ್ನ ಆಹ್ವಾನ ಮಾಡ್ತಾರೆ. ಬರಬೇಕು, ನೀವು ಸಿಂಗಾಪುರಕ್ಕೆ ಬರಬೇಕು, ಇಲ್ಲಿ ದೊಡ್ಡ ಸೈನ್ಯವನ್ನು ಕಟ್ಟಿವೆ ಅಂತ ತಿಳ್ಕೊಂಡು. ಕ್ವಶನ್ ಆಗಿದೆ, ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪನೆಯಾದ ಸ್ಥಳ ಯಾವ್ದು? ಸಿಂಗಾಪುರ್. ಆ ಸಿಂಗಾಪುರಕ್ಕೆ ಸುಭಾಷ್ ಚಂದ್ರ ಬೋಸರನ್ನು ಕರೆಸಿಕೊಂಡವರು ಯಾರು ಅಂದ್ರೆ ರಾಸ್ ಬಿಹಾರಿ ಬೋಸ್. ಇಂಡಿಯನ್ ಇಂಡಿಪೆಂಡೆಂಟ್ ಪಕ್ಷವನ್ನು ಸ್ಥಾಪನೆ ಮಾಡಿದವರು ಅವರು. 1912ರ ದೆಹಲಿ ಪಿತೂರಿಯಲ್ಲಿ ಪಾಲ್ಗೊಂಡವರು ಅವರು. ರಾಸ್ ಬಿಹಾರಿ ಬೋಸ್ ಮತ್ತು ಸಚಿನ್ ಸನ್ಯಾಲ್ ಅನ್ನುವಂಥ ವ್ಯಕ್ತಿ ಲಾರ್ಡ್ ಹಾರ್ಡಿಂಜ್ 2ನ ಮೇಲೆ ಬಾಂಬ್ ಹಾಕ್ಲಾಕ್ ಮುಂದಾಗಿದ್ರು. ಪೊಲೀಸರನ್ನು ಬಂಧಿಸುವ ಸಮಯದಲ್ಲಿ ತಪ್ಪಿಸಿಕೊಂಡು ಜಪಾನ್ ದೇಶಕ್ಕೆ ಬರ್ತಾರೆ. ಆ ರಾಸ್ ಬಿಹಾರಿ ಬೋಸ್ ಮತ್ತು ಕ್ಯಾಪ್ಟನ್ ಮೋಹನ್ ಸಿಂಗ್ ಅನ್ನುವಂಥ ವ್ಯಕ್ತಿ ಸುಭಾಷ್ ಚಂದ್ರ ಬೋಸರನ್ನ ಸಿಂಗಾಪುರ ಕರೆದು ಅಲ್ಲಿ 4 ಪಡೆಗಳನ್ನ ಮಾಡ್ತಾರೆ. ಒಂದು ನೆಹರು, ಗಾಂಧಿ, ಆಮೇಲೆ ಇನ್ನೊಂದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಇನ್ನೊಂದು ಸಂಘಟನೆ ಹೆಸರು ಏನು ಅಂತಂದ್ರೆ ಅದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತೇಳಿ. ಆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸಂಘಟನೆಯ ನಾಯಕರಾದವರು ಯಾರಂದ್ರೆ ಕ್ಯಾಪ್ಟನ್ ಲಕ್ಷ್ಮೀ ಶೆಗಲ್ ಅನ್ನುವಂಥ ಹೆಣ್ಣು ಮಗಳು. ಈ 3 ಪಡೆಗಳ ನಾಯಕರಾಗಿ ಕ್ಯಾಪ್ಟನ್ ಮೋಹನ್ ಸಿಂಗರ್ ಆಯ್ಕೆ ಆಗ್ತಾರೆ. ಹಾಗಾದ್ರೆ ಅದಕ್ಕೆ INC ಅಂತ ಹೆಸರು ಕೊಟ್ಟವ್ರು ಯಾರಂತ ಕ್ವಶನ್ ಆಗಿದೆ. ಎಲ್ಲಿ ಸ್ಥಾಪನೆಯಾಗಿದೆ? ಸಿಂಗಾಪುರ್. ಅದಕ್ಕೆ INC ಅಂತ ಹೆಸರು ಕೊಟ್ಟವರು ಕ್ಯಾಪ್ಟನ್ ಮೋಹನ್ ಸಿಂಗ್. ಹಾಗಾದ್ರೆ INCಯನ್ನ ಆಜಾದ್ ಹಿಂದ್ ಫೌಜ್ ಅಂತ ಕರೆದವರು ಸುಭಾಷ್ ಚಂದ್ರ ಬೋಸ್. ಇವೆಲ್ಲ ಎಕ್ಸಾಮ್ ಕ್ವಶನ್ ಆಗಿದೆ. ಅಂತ ದೊಡ್ಡ ಪಡೆ ಸರ್. ಅವರೆಲ್ಲ ಯಾರ್ರಿ ಅಂದ್ರ 1939 ಸೆಕೆಂಡ್ ವರ್ಲ್ಡ್ ವಾರ್ ಏನು ಸ್ಟಾರ್ಟ್ ಆಗಿತ್ತಲ್ಲ,
1939 ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಭಾರತದಿಂದ ಇಂಗ್ಲೆಂಡದ ಪರವಾಗಿ ಹೋರಾಟಕ್ಕೆ ಹೋದವರು ಅವರು. ಆ ಹೋರಾಟಕ್ಕೆ ಹೋದಾಗ ಮಿತ್ರ ಪಡೆಗಳ ಪರವಾಗಿ ಹೋರಾಟಕ್ಕೆ ಹೋಗ್ತಾರ ಅವರು. ಶತ್ರು ಪಡೆ ಅಂತಿತ್ತು. ಆ ಶತ್ರು ಪಡೆ ಯಾವುದು? ಒಂದು ಜರ್ಮನಿ, ಇನ್ನೊಂದು ಇಟಲಿ, ಇನ್ನೊಂದು ಜಪಾನ್. ಜಪಾನ್, ಇಟಲಿ ಮತ್ತು ಜರ್ಮನಿ, ಈ ಮೂರು ಪಡೆಗಳನ್ನ ಆಕ್ಸಿಸ್ ಪಡೆ ಅಂತ ಕರೀತಾರೆ. ಇದು 2017 KS ಕ್ವಶನ್. ಈ ಮೂರು ಪಡೆಗಳು, ಆ ಮೂರು ಪಡೆಗಳಲ್ಲಿ ಒಬ್ರು ಜರ್ಮನಿ ಹಿಟ್ಲರ್, ಇಟಲಿಯ ಮುಸ್ಲೋನಿ, ಜಪಾನಿನ ಹಿರೋಹಿಟೋ. ಇವು ಮೂರು ಜನ ಸರ್ವಾಧಿಕಾರಿಗಳು. ಇವರು ಜಗತ್ತಿನ ಶ್ರೇಷ್ಠ ಸರ್ವಾಧಿಕಾರಿಗಳು. ಯಾರಿಗೂ ಅಂಜವರಲ್ಲ ಇವರು. ಎಂತೆಂಥ ಬಾಂಬ್ಗಳು. ಸೆಕೆಂಡ್ ವರ್ಲ್ಡ್ ವಾರ್ ಅಂದ್ರೆ, ಎರಡನೇ ಜಾಗತಿಕ ಮಹಾಯುದ್ಧ ಅಂದ್ರೆ ಖಡ್ಗ, ಕೊಳ್ಳಿ, ಬಡಿಗಿ, ಖಾರ, ಉಪ್ಪ, ಬೆಳ್ಳುಳ್ಳಿ, ಮೆಣಸಿನಕಾಯಿನಿಂದ ನಡೆದ ಯುದ್ಧಗಳು ಅಲ್ಲ ಇವು. ತಾಳಿ ಕೊಟ್ಟಿ ರಕ್ಕಸಿಗಿತ್ತ ಅಂಗಡಿಗೆ ಯುದ್ಧ. ತಾಳಿ ಯಾವುದು ಪ್ಲಾಸ್ಟಿಕ್ ಅದನ, ಬಕ್ಸರ್ ಕದನ ಅಲ್ಲ. ಟರ್ಫೇಡ್ಗಳು, ಯುದ್ಧ ವಿಮಾನಗಳು, ಯುದ್ಧ ವಿಮಾನಗಳನ್ನ, ಟರ್ಫೇಡ್ಗಳನ್ನ, ಅಣುಬಾಂಬ್ಗಳನ್ನು ಬಳಸಿದ್ರು. ಹಿಂದೆಂದು ಕಂಡರಿಯದಂಥ ಯುದ್ಧಗಳು ಇವು. 1945 ಆಗಸ್ಟ್ 6 ಮತ್ತು 9 ಹಿರೋಶಿಮಾ, ನಾಗಾಸಾಕಿಯ ಮೇಲೆ ಹಾಕಿದಂಥ ಅಣುಬಾಂಬ್ಗಳ ಗುರುತು ಇವತ್ತಿಗೆ ಅದ. ಆ ಭಾಗದಲ್ಲಿ ಹುಟ್ಟುವಂತ ಮಕ್ಕಳು ಕಿರುಡ್ರು ಹುಡ್ತಾರೆ, ಕುಂಟ್ರು ಹುಡ್ತಾರೆ, ಅಂಗವೈಕಲ್ಯ ಮಕ್ಕಳು ಜನ್ಮ ತಾಳ್ತಾರೆ. ಆ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಏನಾಗ್ತಾ ಇದೆ ಅಂದ್ರೆ ಬೆಳೆ ಬೆಳಕಾಗ್ತಾ ಇಲ್ಲ. ಆ ಪ್ರದೇಶ ಸಂಪೂರ್ಣವಾಗಿ ನಾಶ ಆಗಿದೆ. ಅಂತ ಅಣುಬಾಂಬ್, ಅದು ಎಂತ ಸಣ್ಣ ಸಣ್ಣ ಅಣುಬಾಂಬ್ಗಳು ಇವತ್ತೇನ್ರ ಸ್ಟಾರ್ಟ್ ಆದ್ರೆ 4ನೇ ಜಾಗತಿಕ ಮಹಾಯುದ್ಧ ನಡೆಯಂಗಿಲ್ಲ. ಒಂದು ವೇಳೆ ರಾಜು 3ನೇ ಜಾಗತಿಕ ಮಹಾಯುದ್ಧ ನಡೆದ್ರೆ ಬರ್ದಿಟ್ಕೊಂಡ್ಬಿಟ್ಟು 4ನೇ ಜಾಗತಿಕ ಮಹಾಯುದ್ಧ ನಡೆಯಂಗಿಲ್ಲ. ಯಾಕಂದ್ರೆ ಜನರೇ ಇರಂಗಿಲ್ಲ ಅಂತ. ಇವೆಲ್ಲ ನೋಡಿ, ಉತ್ತರ ಕೊರಿಯಾದ ಅಧ್ಯಕ್ಷ ಇದು ಹೈಡ್ರೋಜನ್ ಬಾಂಬ್ ಕಂಡು ಹಿಡ್ದ. ನಾವು ಮಾತಾಡಿದ್ರೆ ಹಾಕ್ಲೇನಂತಾನೆ. ಯಾಕ್ರಿ ಹಾಕ್ತೀನಿ, ಸುಮ್ಮ ಹೋಗ್ತಿಲ್ಲ. ಅಂತಿಂದ ಬಾಂಬ್ ಅವ ಹಾಕಿದ್ರೆ ಏನು ಉಳಿಯಂಗೇ ಇಲ್ಲ. ಅಂತಿತ್ತ ಹೈಡ್ರೋಜನ್ ಬಾಂಬ್ ಅಂದ್ರೆ ವೆರಿ ಡೇಂಜರಸ್. ಬೈಜಿಕ ಸಮ್ಮೇಳನ ನಡೀತದ ಅದ್ರಾಗ. ವಿದಳನಲ್ಲ, ಸಮ್ಮೇಳನ. ಸೂರ್ಯನ ಒಳಭಾಗದಲ್ಲಿ ಯಾವ ರೀತಿ ನಡೀತದಲ್ಲ ಆ ತರ ಬಾಂಬ್ಗಳನ್ನು ಕಂಡಿಡದ ನಾವು. ಇರ್ಲಿ, ಈ ನಾನು ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಸಪ್ರೇಟ್ ಆಗಿ ಹೇಳ್ತೀನಿ. ಎಷ್ಟೋ ವಿದ್ಯಾರ್ಥಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಕೇಳಿದ್ದೀರಿ. ಆ ಕ್ಲಾಸ್ ಕೂಡ ಮಾಡ್ತೀನಿ. ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಸಪ್ರೇಟ್ ಆಗಿ ಕ್ಲಾಸ್ ಮಾಡ್ತೀನಿ. ಇಲ್ಲಿ ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೊರಗಡೆ ಬಂದರು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಯ್ಕೆಯಾದರು. ಅದಾದ ನಂತರ ನಡೆದ ಘಟನೆ ಏನು? ಅದಾದ ನಂತರ ಇಲ್ಲಿ ನೋಡಿ, ಇದೊಂದು ವಿಶೇಷ. ಪಾಕಿಸ್ತಾನ ಟರಾವೋ ಎಲ್ಲಿ? 1940 ಮಾರ್ಚ್ 23ನೇ ತಾರೀಕು. ಕ್ವಶನ್ ಆಗಿದೆ, ಪಾಕಿಸ್ತಾನ ಟರಾವೋ ಯಾವ ಮುಸ್ಲಿಂ ಲೀಗ್ ಅಧಿವೇಶನದಲ್ಲಿ ಕೈಗೊಳ್ಳಲಾಯಿತು ಅಂತ ಕ್ವಶನ್ ಕೇಳಿದ್ದಾನೆ. ಎ, ಆನ್ಸರ್ ಮಾಡಿ ನೋಡೋಣ ಎಲ್ಲರೂ. ABCD: ಸಿಂಧ್, ಲಾಹೋರ್, ಕರಾಚಿ, ಢಾಕಾ. ಸಿಂಧ್ ಮುಸ್ಲಿಂ ಲೀಗ್ ಅಧಿವೇಶನ, ಲಾಹೋರ್ ಮುಸ್ಲಿಂ ಲೀಗ್ ಅಧಿವೇಶನ, ಕರಾಚಿ ಮುಸ್ಲಿಂ ಲೀಗ್ ಅಧಿವೇಶನ, ಢಾಕಾ ಮುಸ್ಲಿಂ ಲೀಗ್ ಅಧಿವೇಶನ. ಪಟ್ಟ ಆನ್ಸರ್ ಮಾಡ್ರಿ ನೋಡೋಣ. ಸೂಪರ್, ವೆರಿ ಗುಡ್. ಕರೆಕ್ಟ್ ಆಗ್ಲಕತ್ತೀರಿ. ಭಯಂಕರ ತಪ್ಪು ಹಾಕ್ತಾವ. ಯೂಟ್ಯೂಬ್ ಸ್ಟ್ರಕ್ ಆಗ್ಬೇಕು, ಹಂಗೆ ಉತ್ತರ ಒಯ್ತೀರಿ ನೀವು ಒಳಗೆ ಒಬ್ಬೊಬ್ರು. ಸರ್ಗಳಲ್ಲ, ಯೂಟ್ಯೂಬೇ ಗಾಬರಿ ಆಗ್ಬೇಕು. ಸರಿಯಾದಂತ ಉತ್ತರ ಬಿ, ರೈಟ್ ಆನ್ಸರ್ ನೋಡಿ. 1940 ಲಾಹೋರ್, ಅದೇ ರಾವಿ ನದಿಯ ದಡದ ಮೇಲೆ. ಯಾವ ನದಿಯ ದಡದ ಮೇಲೆ ಜವಾಹರ್ಲಾಲ್ ನೆಹರು ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಕೂಗಿದ್ರು? ಯಾವ ನದಿಯ ದಡದ ಮೇಲೆ ಭಾರತ ದೇಶಕ್ಕೆ ಸಂಪೂರ್ಣವಾಗಿರುವಂತ ಸ್ವರಾಜ್ಯ ಬೇಕು ಅಂತ ಕೂಗಿದ್ರೋ ಅದೇ ನದಿಯ ದಡದ ಮೇಲೆ ಮೊಹಮ್ಮದ್ ಅಲಿ ಜಿನ್ನಾ ಪ್ರತ್ಯೇಕವಾಗಿರುವಂತ ರಾಷ್ಟ್ರದ ಬೇಡಿಕೆ ಪಾಕಿಸ್ತಾನ ಅನ್ನುವಂತ ಪದವನ್ನು ಬಳಸ್ತಾನೆ. ಮಾರ್ಚ್ 23, 1940. ಮಾರ್ಚ್ 23, 1940 ಲಾಹೋರಿನಲ್ಲಿ ನಡೆದಂತ ಮುಸ್ಲಿಂ ಲೀಗ್ ಅಧಿವೇಶನದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಏನ್ ಮಾಡ್ತಾನಂದ್ರ ಪಾಕಿಸ್ತಾನದ ಬೇಡಿಕೆ ನೀಡ್ತಾನೆ. ಹಾಗಾದ್ರೆ ಈ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರದ ಕಲ್ಪನೆಯನ್ನು ಕೊಟ್ಟವರು ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರಾ ಮಾರಾ ಪದ್ಯವನ್ನು ಬರೆದಂತ ವ್ಯಕ್ತಿ. ಆ ಪುಣ್ಯಾತ್ಮ 2ನೇ ದುಂಡು ಮೇಜಿನ ಸಮ್ಮೇಳನ, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಏನ್ ಕರಿತೀವಲ್ಲ, ಆ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಉರ್ದು ಕವಿಯಾಗಿರುವಂತ ಮೊಹಮ್ಮದ್ ಇಕ್ಬಾಲ್ ಅವರು ಪ್ರತ್ಯೇಕ ರಾಷ್ಟ್ರದ ಕಲ್ಪನೆಯನ್ನು ಕೊಟ್ಟರು. ಪಾಕಿಸ್ತಾನ ಎಂಬ ಪದವನ್ನು ಸೂಚಿಸಿದವರು ಯಾರು? ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಯಾರು? ರೆಹಮತ್ ಅಲಿ ಚೌಧರಿ ಅನ್ನುವಂತ ವ್ಯಕ್ತಿ. ಪಿ ಅಂದ್ರೆ ಪಂಜಾಬ್, ಎ ಅಂದ್ರೆ ಅಫ್ಘಾನಿಸ್ತಾನ್, ಕೆ ಅಂದ್ರೆ ಕಾಶ್ಮೀರ್, ಆ ಎಂದರೆ ಇಂಡಸ್, ಸ್ಥಾನ್ ಎಂದರೆ ಬಲೂಚಿಸ್ತಾನ್. ಗಾಂಧಿ ಹೇಳ್ತಾರೆ, ನಾನು ಇದನ್ನ
ಅಹಿಂಸೆಯ ಮೂಲಕ ತಡೆಯುತ್ತೇನೆ, ಬ್ರಿಟಿಷರು ಭಾರತ ಬಿಟ್ಟು ಹೋದ ನಂತರ ಹಿಂದೂ ಮುಸ್ಲಿಮರನ್ನು ಒಂದು ಮಾಡುತ್ತೇನೆ ಅಂತ. ಮಾಡು. ಯಾವಾಗ ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದ ಟರಾವನ್ನು ಹೊರಡಿಸಿದ್ನೋ 1940 ಸಮಯದಲ್ಲಿ ಆ ಲಾಹೋರದ ರಾವಿ ನದಿಯ ದಡದ ಮೇಲೆ ಮುಸ್ಲಿಂ ಲೀಗ್ ಅಧಿವೇಶನದಲ್ಲಿ ಪಾಕಿಸ್ತಾನ ಅನ್ನುವಂಥ ಪದವನ್ನು ಬಳಸಿದಾಗ ಗಾಂಧಿ ಏನ್ ಹೇಳ್ತಾರಂದ್ರೆ, ಇದನ್ನ ವಿರೋಧ ಮಾಡ್ತೀನಿ. ಹೆಂಗೆ? ಅಹಿಂಸೆಯ ಮೂಲಕ ತಡೆಯುತ್ತೇನೆ, ಬ್ರಿಟಿಷರು ಭಾರತ ಬಿಟ್ಟು ಹೋದ ಮೇಲೆ ಹಿಂದೂ ಮುಸಲ್ಮಾನರನ್ನು ಒಂದು ಮಾಡುತ್ತೇನೆ ಅಂದ್ರೆ INC ಮತ್ತು ಮುಸ್ಲಿಂ ಲೀಗ್ಗಳನ್ನು ಒಂದುಗೂಡಿಸ್ತೀನಿ ಅಂತ ತಿಳ್ಕೊಂಡು ಗಾಂಧಿ 1940 ಸಮಯದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಎಸ್, ಆಗಸ್ಟ್ ಕೊಡುಗೆ ನಿಮ್ಗೆಲ್ಲ ಗೊತ್ತದ. ಆಗಸ್ಟ್ ಕೊಡುಗೆ ವಿಶೇಷ ಏನು ಅಂತಂದ್ರೆ, ಸೆಕೆಂಡ್ ವರ್ಲ್ಡ್ ವಾರ್ 1940 ಏನು ಎರಡನೇ ಜಾಗತಿಕ ಮಹಾಯುದ್ಧ ಆರಂಭ ಆಯ್ತಲ್ಲ 1939 ಸೆಪ್ಟೆಂಬರ್ 1, ಇದು ಕ್ವಶನ್ ಆಗಿದೆ. ಸೆಕೆಂಡ್ ವರ್ಲ್ಡ್ ವಾರ್ ಆರಂಭಗೊಂಡಿರ್ತಕ್ಕಂಥ ದಿನಾಂಕ ಕೇಳಿದ್ದಾನೆ. ಹಿಟ್ಲರ್ ಪೋಲೆಂಡದ ಮೇಲೆ ದಾಳಿ ಮಾಡ್ತಾನೆ. ಹಿಟ್ಲರ್ ಪೋಲೆಂಡದ ಮೇಲೆ ದಾಳಿ ಮಾಡಿದಾಗ ಪೋಲೆಂಡ್ಗೆ ಸಪೋರ್ಟ್ ಕೊಟ್ಟ ದೇಶ ಯಾವಂದ್ರೆ ಇಂಗ್ಲೆಂಡ್. ಹಾಗಾದ್ರೆ 1940ರಲ್ಲಿ ಭಾರತ ದೇಶಕ್ಕೆ ಆಗಸ್ಟ್ ಕೊಡುಗೆ ಯಾಕೆ ಬಂತು? ಎರಡನೇ ಮಹಾಯುದ್ಧ ಗೆಲ್ಲುವ ಸಲುವಾಗಿ ಬ್ರಿಟಿಷರು ಭಾರತೀಯರಿಗೆ ಸಹಾಯ ಕೇಳ್ತಾರೆ. ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ಪೂರೈಸಿದರೆ ತಾವು ಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಕಾರ ನೀಡುವುದಾಗಿ ಭಾರತೀಯರು ಹೇಳ್ತಾರೆ. ಆಯ್ತು, ನಾವು ಸೆಕೆಂಡ್ ವರ್ಲ್ಡ್ ವಾರ್ದಲ್ಲಿ ಸಪೋರ್ಟ್ ಕೊಡ್ತೀವಿ, ಎರಡನೇ ಜಾಗತಿಕ ಮಹಾಯುದ್ಧಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ಆದರೆ ನಮಗೆ ಸ್ವರಾಜ್ಯ ಬೇಕು, ನಮಗೆ ಸ್ವತಂತ್ರ ಬೇಕು ಅಂತ ಭಾರತೀಯರು ಹೇಳ್ತಾರೆ. 1940 ಆಗಸ್ಟ್ 8ರಂದು ವೈಸರಾಯ್, ಆಗಿನ ವೈಸರಾಯ್ ಯಾರಿದ್ದ ಒಂದು ಕ್ವಶನ್ ಕೇಳಿದ್ದಾನೆ. ಲಾರ್ಡ್ ಲೀನ್ ತಗೋ, ಯುದ್ಧದ ನಂತರ ನಾವು ಏನ್ ಮಾಡ್ತೀವಿ, ನಿಮಗೆ ಸಂವಿಧಾನ ರಚನೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ, ನಿಮ್ಗೆ ಡೊಮಿನಿಯನ್ ಮಾದರಿ ಸರ್ಕಾರವನ್ನು ಕೊಡ್ತೀವಿ ಅಂತ ತಿಳ್ಕೊಂಡು ಆಗಸ್ಟ್ ಕೊಡುಗೆಯ ರೂಪದಲ್ಲಿ ಭಾರತ ದೇಶಕ್ಕೆ ಕೊಡ್ತಾರೆ. ಲೇಬರ್ ಪಕ್ಷದ ನಾಯಕನಾಗಿರುವಂತ ಕ್ಲೈಮೆಂಟ್ ಅಟ್ಲೆ ಅಧ್ಯಕ್ಷತೆಯಲ್ಲಿ ವಿನ್ಸ್ಟನ್ ಚರ್ಚಿಲ್ ಏನ್ ಮಾಡಿದಾರೆ ಅಂದ್ರೆ ಭಾರತೀಯ ಯುದ್ಧ ಸಂಪುಟವನ್ನ ನೇಮಕ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ವಿನ್ಸ್ಟನ್ ಚರ್ಚಿಲ್ ಕನ್ಸರ್ವೇಟಿವ್ ಪಕ್ಷದ ನಾಯಕ, ಕ್ಲೈಮೆಂಟ್ ಅಟ್ಲೆ ಲೇಬರ್ ಪಕ್ಷದ ನಾಯಕ. ಅಂದ್ರೆ ಆ ಟೈಮ್ದಲ್ಲಿ ವಿರೋಧ ಪಕ್ಷದ ನಾಯಕ ಆತ. ಆ ವಿರೋಧ ಪಕ್ಷದ ನಾಯಕನಾಗಿರುವಂತ ಕ್ಲೈಮೆಂಟ್ ಅಟ್ಲೆ ಅವರ ಅಧ್ಯಕ್ಷತೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಭಾರತೀಯ ಯುದ್ಧ ಸಂಪುಟವನ್ನು ಭಾರತ ದೇಶಕ್ಕೆ ನೇಮಕ ಮಾಡ್ತಾರೆ. ಇದಕ್ಕೆ ಪ್ರತಿಯಾಗಿ ಭಾರತೀಯರು ಯುದ್ಧದಲ್ಲಿ ಬ್ರಿಟಿಷರಿಗೆ ಬೆಂಬಲಿಸುವಂತೆ, ಬರೇ ಬೆಂಬಲಿಸೋದಲ್ಲ, ಹಣ ಕೊಡಬೇಕು, ಶಸ್ತ್ರಾಸ್ತ್ರಗಳು ಕೊಡಬೇಕು, ಸೈನ್ಯ ಕೊಡಬೇಕು, ಅವಶ್ಯ ಬಿದ್ದರೆ ಭಾರತ ದೇಶದ ವಿವಿಧ ಸೈನಿಕ ಶಾಲೆಗಳಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳನ್ನ ನೀವು ಕೊಡಬೇಕು ಅಂತ ಈ ಪತ್ರದಲ್ಲಿ ಬರೆದಿದ್ರು ಅವರು. ಏನ್ ತಪ್ಪು ಮಾಡಿದ್ರು ಬ್ರಿಟಿಷರ್ ಅಂದ್ರೆ 1939 ಸೆಪ್ಟೆಂಬರ್ 1ರಂದು ಆ ಎರಡನೇ ಜಾಗತಿಕ ಮಹಾಯುದ್ಧ ಆರಂಭಗೊಂಡ ಕೆಲವೇ ದಿನಗಳಲ್ಲಿ ಭಾರತೀಯ ಏನು ಆ 7+2 ಪ್ರಾಂತ್ಯಗಳಲ್ಲಿ ಗೆದ್ದಂತ ರಾಜಕಾರಣಿಗಳ ಮಾತನ್ನ ಮೀರಿ ಅವರು ಆಟೋಮೆಟಿಕ್ ಬಳಸ್ಕೊಂಡ್ಬಿಟ್ಟಿದ್ರು. ಇದನ್ನು ಗಾಂಧಿ ವಿರೋಧ ಮಾಡಿ 9 ಜನ ರಾಜೀನಾಮೆ ಕೊಟ್ಟರು ಅಂತ ನಿಮ್ಗೆ ಹೇಳಿದ್ದೀನಿ ಕಳೆದ ಕ್ಲಾಸ್ನಲ್ಲಿ. ಇದನ್ನ ಆಗಸ್ಟ್ ಕೊಡುಗೆಯನ್ನ ವಿರೋಧ ಮಾಡ್ತಾರೆ ಯಾರು? ಗಾಂಧಿ. ನೋಡಿ, ಆಗಸ್ಟ್ ಕೊಡುಗೆ ಮುಖ್ಯಾಂಶಗಳೆಲ್ಲವೂ ವೈಸರಾಯ ಕಾರ್ಯಕಾರಿಣಿ ಸಮಿತಿಯನ್ನು ವಿಸ್ತರಿಸುವುದು, ಭಾರತೀಯರಿಗೆ ಸಂವಿಧಾನ ರಚನೆ ಮಾಡಲಿಕ್ಕೆ ಅವಕಾಶ ಕೊಡುವುದು, ಭಾರತೀಯರು ಬ್ರಿಟಿಷರ ಸದಸ್ಯರೊಂದಿಗೆ ಯುದ್ಧ ಸಲಹಾ ಸಮಿತಿಯನ್ನು ನೇಮಕ ಮಾಡುವುದು, ಪೂರ್ಣ ಸ್ವರಾಜ್ಯದ ಘೋಷಣೆ ಇಲ್ಲದೆ ಇರುವುದು, ಅಲ್ಪಸಂಖ್ಯಾತರಿಗೆ ವಿಟೋ ಅಧಿಕಾರ ನೀಡುವುದರಿಂದ ಕಾಂಗ್ರೆಸ್ ಆಗಸ್ಟ್ ಕೊಡುಗೆಗಳನ್ನು ತಿರಸ್ಕಾರ ಮಾಡುತ್ತದೆ, ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆ ಸಲುವಾಗಿ ಮುಸ್ಲಿಂ ಲೀಗ್ ಕೂಡ ಇದನ್ನು ವಿರೋಧ ಮಾಡ್ತದ. ಅದ್ರಾಗ ಇರ್ಲಿಲ್ಲ ಭಾರತ ಪಾಕಿಸ್ತಾನ ಇಬ್ಬಾಗ ಅಂತ ಇರಲ್ಲ ಸಲುವಾಗಿ ಮುಸ್ಲಿಂ ಲೀಗ್ ವಿರೋಧ ಮಾಡ್ತದ. ನಿಮ್ಗೆ ಆಗಲೇ ಹೇಳ್ತಾ ಇದ್ದೆ, ನಿಮಗೆ ಆ ವೈಯಕ್ತಿಕ ಸತ್ಯಾಗ್ರಹ ಪ್ರಾರಂಭಗೊಳ್ತದೆ. ಏನು? 1940 ಆಗಸ್ಟ್ 8ರಂದು ಭಾರತಕ್ಕೆ ಬಂದಂತ ಆಗಸ್ಟ್ ಕೊಡುಗೆಯನ್ನು ವಿರೋಧಿಸಿ ಗಾಂಧೀಜಿಯವರು ಯಾವ ಚಳವಳಿಯನ್ನು ಪ್ರಾರಂಭ ಮಾಡಿದ್ರು ಅಂದ್ರೆ ವೈಯಕ್ತಿಕ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಈ ವೈಯಕ್ತಿಕ ಚಳವಳಿ ಪ್ರಾರಂಭಗೊಂಡಿದ್ದ ಯಾವಾಗ ಅಂದ್ರೆ 1940 ಆಗಸ್ಟ್ 17ನೇ ತಾರೀಕು. ಆಗಸ್ಟ್ ಕೊಡುಗೆ ವಿಫಲತೆಯಿಂದ ಗಾಂಧೀಜಿಯವರು ವೈಯಕ್ತಿಕ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಎಲ್ಲಿಂದ ಪ್ರಾರಂಭ ಮಾಡಿದ್ರು ಅಂತಂದ್ರೆ ಅದು ರಾಮ್ಗಢ ಕಾಂಗ್ರೆಸ್ ಅಧಿವೇಶನ. ನಿಮ್ಗಾಗ್ಲೇ ಹೇಳಿನಿ, ಅದರ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಆಗಿದ್ರು. ಈ ಡೊಮಿನಿಯನ್ ಮಾದರಿ ಸರ್ಕಾರ ಆಗಿರಬಹುದು, ಯುದ್ಧದ ನಂತರ ನಿಮ್ಗೆಲ್ಲ ಕೊಡ್ತೀವಿ ಅಂತ ಏನ್ ಹೇಳಿದ್ರಲ್ಲ ಗಾಂಧಿ ಅಂತಾರೆ, ಇದನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತಾರೆ. ಬೇಡ, ನಮ್ಮ ಆಗಸ್ಟ್ ಕೊಡುಗೆ ಬೇಡ ಅಂತ ತಿಳ್ಕೊಂಡು ಅದಾದ ನಂತರ ಭಾರತ ದೇಶಕ್ಕೆ ಬಂದಿದ್ದು ಯಾವ್ದಂದ್ರೆ ಕ್ರಿಪ್ಸ್ ಆಯೋಗ ಅಂತ ಕರಿತೀವಿ. ಕ್ರಿಪ್ಸ್ ಆಯೋಗ ಈ ಕ್ರಿಪ್ಸ್ ಆಯೋಗ ಜಾರಿಗೆ ಬಂದ ವರ್ಷ ಹೇಳ್ರಿ ನೋಡೋಣ. 1940, 1941, 1942, 1943. ಪಟ್ಟನ್ ಹೇಳ್ರಿ ಬೇಗ. ಕ್ರಿಪ್ಸ್ ಆಯೋಗ ಭಾರತ ದೇಶಕ್ಕೆ ಬಂದಿದ್ದು ವೆರಿ ಗುಡ್.
ಕ್ರಿಪ್ಸ್ ಆಯೋಗ ಭಾರತ ದೇಶಕ್ಕೆ ಬಂದಿದ್ದು ಯಾವಾಗ ಅಂದ್ರೆ 1942 ರೈಟ್ ಆನ್ಸರ್ ನೋಡಿ. 1942 ಸಮಯದಲ್ಲಿ ಭಾರತ ದೇಶಕ್ಕೆ ಕ್ರಿಪ್ಸ್ ಆಯೋಗ ಬರ್ತದೆ. ಏನು ಸರ್ ಇದು ಕ್ರಿಪ್ಸ್ ಆಯೋಗದ ಉದ್ದೇಶ ಏನಂದ್ರೆ, ಎರಡನೇ ಜಾಗತಿಕ ಮಹಾಯುದ್ಧಕ್ಕೆ ನೀವು ಸಪೋರ್ಟ್ ಮಾಡ್ರಿ, ನಮ್ಮನ್ನ ಬೆಂಬಲಿಸ್ರಿ. ಯಾರು ಈ ಆಯೋಗ ಕಳಿಸಿದ್ರು? ಇಂಗ್ಲೆಂಡದ ಪ್ರಧಾನಿಯಾಗಿರುವಂತ ವಿನ್ಸ್ಟನ್ ಚರ್ಚಿಲ್ ಅಲ್ಲ. ಇಂಗ್ಲೆಂಡದ ಪ್ರಧಾನಿಯಾಗಿರುವಂತ ವಿನ್ಸ್ಟನ್ ಚರ್ಚಿಲ್ಗೆ 3 ಜನ ಏನ್ ಮಾಡ್ತಾರಂದ್ರೆ ಬೆಂಬಲ ಕೊಡ್ತಾರೆ. ಯಾರು? ರಷ್ಯಾ ದೇಶ, ಚೀನಾ ದೇಶ ಮತ್ತೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ದೇಶ. 3 ದೇಶಗಳು. ರಷ್ಯಾ ದೇಶದ ಜೋಸೆಫ್ ಸ್ಟಾಲಿನ್, ಚೀನಾ ದೇಶದ ಚಿಯಾಂಗ್ ಕೈಸೇಕ್, ಅಮೆರಿಕ ದೇಶದ ಎಫ್.ಡಿ. ರೂಸ್ವೆಲ್ಟ್. ಈ 3 ಜನ ಏನ್ ಮಾಡಿದಾರೆ ಅಂದ್ರೆ, ಅಮೆರಿಕದ ಏನು ಇಂಗ್ಲೆಂಡದ ಪ್ರಧಾನಿಯಾಗಿರುವಂತ ವಿನ್ಸ್ಟನ್ ಚರ್ಚಿಲ್ಗೆ ಹೇಳ್ತಾರೆ, ಬರೇ ನೀವು ಸಪೋರ್ಟ್, ಭಾರತ ದೇಶದ ಸಪೋರ್ಟ್ ತಗೋ, ಇಂಡಿಯಾ ಸೆಕೆಂಡ್ ವರ್ಲ್ಡ್ ವಾರ್ಗೆ ಬರಬೇಕು, ಭಾರತ ದೇಶ ಎರಡನೇ ಜಾಗತಿಕ ಮಹಾಯುದ್ಧಕ್ಕೆ ಎಂಟ್ರಿ ಕೊಟ್ರೆ ನಾವು ಆಟೋಮೆಟಿಕ್ ಗೆಲ್ತೀವಿ ಅಂತ ತಿಳ್ಕೊಂಡು ಈ 3 ಜನ, ರಷ್ಯಾ ದೇಶದ ಜೋಸೆಫ್ ಸ್ಟಾಲಿನ್, ಚೀನಾ ದೇಶದ ಚಿಯಾಂಗ್ ಕೈಸೇಕ್, ಅಮೆರಿಕ ದೇಶದ ಎಫ್.ಡಿ. ರೂಸ್ವೆಲ್ಟ್, ಇವರು 3 ಜನ ಏನ್ ಮಾಡಿದಾರೆ ಅಂದ್ರೆ, ಇಂಗ್ಲೆಂಡದ ಪ್ರಧಾನಿಯಾಗಿರುವಂತ ವಿನ್ಸ್ಟನ್ ಚರ್ಚಿಲ್ ಒತ್ತಡ ಹಾಕ್ತಾರೆ. ಅವಾಗ ವಿನ್ಸ್ಟನ್ ಚರ್ಚಿಲ್ ಅಂತಾನ, ನಾವು ಅಲ್ರಿ ಅಂತ, ನಾವು ಇಲ್ರಿ ಒಂದು ನಮೂನಿ ಮಾಡ್ತಾನ ಗಾಂಧಿ, ನಾವು ಸುಮ್ಮನೆ ಕಳಿಸಿದ್ರು ಉಪಯೋಗ ಇಲ್ಲ, ಆಲ್ರೆಡಿ 1940 ಕಳಿಸಿನಿ, ಅವನ್ ನಮೂನಿ ಮುಖ ಮಾಡ್ತಾನ, ಬ್ಯಾಡ ವಲ್ಯ ಅಂತ ಅವ, ಇಲ್ಲೋ ಮರೆ ಹೋಗರು ಕಳಸ ಅಂತ ಅವ್ರು 3 ಜನ ಕೂಡಿ ಏನ್ ಮಾಡಿದಾರೆ ಅಂದ್ರೆ, ಈ ಇವಂಗ್ ಒತ್ತಡ ಹಾಕ್ತಾರೆ ಇಂಗ್ಲೆಂಡದ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್, ಬ್ಯಾಡ್ರಿ ಅಣ್ಣ ಸುಮ್ಮನೆ ಯಾಕ ಕಿರಿಕಿರಿ, ಮನುಷ್ಯ ಒಂದ್ ನಮೂನಿ ಮಾಡ್ತಾನ ಗಾಂಧಿ, ಅವ್ರ ಮುಖ ನೋಡಿ ಒಂದ್ ನಮೂನಿ ನಮ್ಗೆ ಎದಿ ಹೊಡೆದಂಗ ಆಗ್ತದ, ಸಪೋರ್ಟ್ ಮಾಡಂಗಿಲ್ಲ, ಮಾತು ಆಡಂಗಿಲ್ಲ ಅವ 2-3 ತಾಸ ಅಂತ ಇಂಗ್ಲೆಂಡದ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್. ಇವರು ಇಲ್ರಿ ಇಂಡಿಯಾದವ್ರು ಬರಲಿ, ಭಾರತ ದೇಶ ಸೆಕೆಂಡ್ ವರ್ಲ್ಡ್ ವಾರ್ಗೆ ಸಪೋರ್ಟ್ ಕೊಟ್ರೆ ನಾವು ಹೆಂಗಾರು ಗೆಲ್ತೀವಿ ಅಂತ ಆ 3 ಜನರ ಒತ್ತಡದ ಮೇರೆಗೆ ಭಾರತ ದೇಶಕ್ಕೆ ಯಾವ ಆಯೋಗ ಬಂತು ಅಂತಂದ್ರೆ ಕ್ರಿಪ್ಸ್ ಆಯೋಗ ಬರ್ತದೆ. ಇದು ಆಲ್ರೆಡಿ ಇದ್ರ ಬಗ್ಗೆ ನಾನು ಮಾತಾಡೀನಿ. ಕ್ರಿಪ್ಸ್ ಆಯೋಗ ಯಾವ ವರ್ಷ? 1942 ಮಾರ್ಚ್ 22. ವೆರಿ ಇಂಪಾರ್ಟೆಂಟ್ ಡೇಟ್ ಕೇಳ್ತಾನೆ, ನೆನಪಿಡಿ. 1942 ಮಾರ್ಚ್ 22ರಂದು ಭಾರತ ದೇಶಕ್ಕೆ ಕ್ರಿಪ್ಸ್ ಆಯೋಗ ಬಂತು. ಎರಡನೇ ಮಹಾಯುದ್ಧದ ಅಂತ್ಯ ತೀವ್ರ ಸ್ವರೂಪ ಪಡೆದಾಗ ಚೀನಾದ ಅಧ್ಯಕ್ಷನಾಗಿರುವಂತ ಚಿಯಾಂಗ್ ಕೈಸೇಕ್, ಅಮೆರಿಕದ ಅಧ್ಯಕ್ಷನಾಗಿರುವಂತ ರೂಸ್ವೆಲ್ಟ್, ರಷ್ಯಾ ದೇಶದ ವಿನ್ಸ್ಟನ್ ಚರ್ಚಿಲ್, ಇವರೆಲ್ಲ ಕೂಡ್ಕೊಂಡು ಏನು ಮಾಡಿದ್ರು ಅಂದ್ರೆ, ಈ ಯಾರಿಗೆ ಇಂಗ್ಲೆಂಡದ ಪ್ರಧಾನಿಯಾಗಿರುವಂತ ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರೆ, ರಷ್ಯಾ ದೇಶದ ಜೋಸೆಫ್ ಸ್ಟಾಲಿನ್, ಈ 3 ಜನ ಕೂಡ್ಕೊಂಡು ಹೆಂಗಾರ ಮಾಡಿ ಅವ್ರು ಬರಲೇಬೇಕು ಸೆಕೆಂಡ್ ವರ್ಲ್ಡ್ ವಾರ್ ಅಂತ ತಿಳ್ಕೊಂಡು, ಯಾರ ನಾಯಕತ್ವದಲ್ಲಿ ಅಂತಂದ್ರೆ ಅದು ಸ್ಟ್ಯಾಫರ್ಡ್ ಕ್ರಿಪ್ಸ್ ಅವರ ನಾಯಕತ್ವದಲ್ಲಿ ಬರ್ತದೆ. ಈ ಆಯೋಗದ ಇನ್ನೊಬ್ಬರು ಸದಸ್ಯರು ಯಾರಂದ್ರೆ ಎ.ವಿ. ಅಲೆಕ್ಸಾಂಡರ್ ಮತ್ತು ಫೆಥಿಕ್ ಲಾರೆನ್ಸ್. ಇವ್ರು ಇಂಡಿಯಾಕ್ಕೆ ಬರೋದು ಬಹಳ ಖುಷಿ. 46ರಾಗ ಇವರೇ ಬರ್ತಾರೆ, ಹೊರಸ್ತೀವಿ ತೆಲಿಮೆ ಹೊತ್ಕೊಂಡ್ ಬಂದ್ಬಿಡೋರು ಇವ್ರು. ಹೊರಸದ ಅಟ್ಟೆ ತಡ. ಇಂಡಿಯಾದ ಒಂದು ವೈಶಿಷ್ಟ್ಯತೆ ಹಂಗೆ ಇತ್ತು. ಅವ್ರು 3 ಜನ ಇಲ್ರಿ ನಾವೇ ಓದ್ತೀವಿ, ಇಲ್ಲ ಸುಮ್ಮಿರು, ಇಲ್ರಿ ನಾವು ಇಂಡಿಯಾಕ್ಕೆ ಓದ್ತೀವಿ ಅಂತ ಆ 3 ಜನನೇ ಬರ್ತಿದ್ರು. ಯಾರ್ಯಾರು? ಒಬ್ಬರು ಸ್ಟ್ಯಾಫರ್ಡ್ ಕ್ರಿಪ್ಸ್, ಎ.ವಿ. ಅಲೆಕ್ಸಾಂಡರ್, ಫೆಥಿಕ್ ಲಾರೆನ್ಸ್. ಈ 3 ಜನರ ನಾಯಕತ್ವದಲ್ಲಿ ಭಾರತ ದೇಶಕ್ಕೆ ಕ್ರಿಪ್ಸ್ ಆಯೋಗ ಬರ್ತದೆ. ಅಂದಿನ ಭಾರತ ದೇಶದ ವೈಸರಾಯ್ ಯಾರಾಗಿದ್ದಾರಂದ್ರೆ ಲಾರ್ಡ್ ಲೀನ್ ಲೀ ತಗೋ. ಇನ್ನ ಕಾರ್ಯದರ್ಶಿಯಾಗಿದ್ದರಂದ್ರೆ ಲಾರ್ಡ್ ಅಮೂರಿ ಅನ್ನುವಂಥ ವ್ಯಕ್ತಿ ಒಬ್ಬ ಕಾರ್ಯದರ್ಶಿಯಾಗಿದ್ದ. ಹಾಗಾದ್ರೆ ಕ್ರಿಪ್ಸ್ ಆಯೋಗದ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬ್ರಿಟಿಷ್ ಸರ್ಕಾರದ ನಡುವೆ ಅಧಿಕೃತ ಸಂಧಾನಕಾರರಾಗಿ ಯಾರಂದ್ರೆ ಜವಾಹರ್ಲಾಲ್ ನೆಹರು ಆಗಿರಬಹುದು, ಮತ್ತೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರಿಗೆ ಅದು ಅವಕಾಶ ಕೊಟ್ಟಿದ್ರು. ಆ ಇಬ್ರು ಏನ್ ಮಾಡಿದ್ರು ಅಂದ್ರೆ, ಒಂದು ಕಾಂಗ್ರೆಸ್ ಪಕ್ಷ ಹಾಗೂ ಬ್ರಿಟಿಷ್ ಸರ್ಕಾರದ ನಡುವಿನ ಅಧಿಕೃತವಾಗಿರುವಂತ ಸಂಧಾನಕಾರರು. ಇದು ಕ್ವಶನ್ ಆಗಿದೆ. ಯಾರ್ಯಾರು ಅಂದ್ರೆ ಇಬ್ರು, ಒಬ್ರು ಜವಾಹರ್ಲಾಲ್ ನೆಹರು, ಇನ್ನೊಬ್ರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ನೆನಪಿಡಿ, ಭಾರತಕ್ಕೆ ಕ್ರಿಪ್ಸ್ ಆಯೋಗ ಬಂದಿದ್ದು ಯಾವಾಗ ಅಂತ ಕೇಳೋಣ, 1942 ಮಾರ್ಚ್ 22. ಕ್ರಿಪ್ಸ್ ಆಯೋಗ ಬರಲು ಭಾರತ ದೇಶಕ್ಕೆ ಒತ್ತಡ ಹಾಕಿದ ದೇಶಗಳು 3 ದೇಶಗಳು. ಒಂದು ಚೀನಾ ದೇಶದ ಚಿಯಾಂಗ್ ಕೈಸೇಕ್, ರಷ್ಯಾ ದೇಶದ ಜೋಸೆಫ್ ಸ್ಟಾಲಿನ್, ಅಮೆರಿಕ ದೇಶದ ಎಫ್.ಡಿ. ರೂಸ್ವೆಲ್ಟ್. ಈ 3 ಜನ ಯಾರ ಮೇಲೆ ಒತ್ತಡ ಹಾಕಿದ್ರಂದ್ರೆ ಇಂಗ್ಲೆಂಡದ ಪ್ರಧಾನಿಯಾಗಿರುವಂತ ವಿನ್ಸ್ಟನ್ ಚರ್ಚಿಲ್ ಮೇಲೆ ಒತ್ತಡ ಹಾಕ್ತಾರೆ. ಯಾಕೆ? ಸೋಲಿನ ಅಂಚಿಗಿದ್ರು ಇವರು. ಅವರು ಜರ್ಮನಿ ಹಿಟ್ಲರ್, ಇಟಲಿಯ ಮುಸೋಲಿನಿ ಮತ್ತೆ ಜಪಾನಿನ ಹೀರೋ ಇವ್ರು ಎಕಡೆ ತಿರುತ್ತಾರ ಹಂಗೆ ಬೀಳ್ತದ ಏಟ್. ಅವರು ಅಷ್ಟು ಯುದ್ಧ ವಿಮಾನಗಳು, ಅಷ್ಟು ಹೊಡೆದಾಟ. ಇವರು ಸೋಲಿನ ಅಂಚಿಗಿದ್ರು ಮಿತ್ರ ರಾಷ್ಟ್ರಗಳು. ಅವಾಗ ಇಂಡಿಯಾ ಏನಾದ್ರೂ ಸಪೋರ್ಟ್ ಕೊಟ್ರೆ ನಾವು ಗೆಲ್ತೀವಿ ಅಂತ ತಿಳ್ಕೊಂಡು. ಹಾಗಾದ್ರೆ ಈ ಕ್ರಿಪ್ಸ್ ಆಯೋಗದ ಅಧ್ಯಕ್ಷರು ಯಾರಾಗಿದ್ದಾರಂದ್ರೆ ಸ್ಟ್ಯಾಫರ್ಡ್ ಕ್ರಿಪ್ಸ್ ಆಗಿದ್ರು. ಆಯೋಗದ ಸದಸ್ಯರು ಯಾರಂದ್ರ ಎ.ವಿ. ಅಲೆಕ್ಸಾಂಡರ್ ಮತ್ತು ಫೆಥಿಕ್ ಲಾರೆನ್ಸ್. ಅಂದಿನ ಭಾರತದ ವೈಸರಾಯ್ ಯಾರಂದ್ರ ಲಾರ್ಡ್ ಲೀನ್ ಲೀ ತಗೋ. ಅಂದಿನ ಕಾರ್ಯದರ್ಶಿ ಯಾರಂದ್ರೆ
ಲಾರ್ಡ್ ಅಮೂರಿ ಎನ್ನುವಂಥ ವ್ಯಕ್ತಿ. ಹಾಗಾದ್ರೆ ಆ ಕ್ರಿಪ್ಸ್ ಆಯೋಗ ಮತ್ತು ಕಾಂಗ್ರೆಸ್ ಪಕ್ಷ ಇವೆರಡರ ನಡುವಿನ ಸಂಧಾನಕಾರ ಯಾರಾಗಿದ್ರಂದ್ರೆ ಜವಾಹರ್ಲಾಲ್ ನೆಹರು ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದರಾಗಿದ್ರು. ಮುಂದಿನ ಕ್ಲಾಸ್ನಲ್ಲಿ ಆ ಕ್ರಿಪ್ಸ್ ಆಯೋಗ ಭಾರತ ಮೇಲೆ ಏನು ಎಫೆಕ್ಟ್ ಆಯಿತು, ಅದರ ವಿರುದ್ಧ ಯಾವ ಹೋರಾಟಗಳು ನಡೆದವು ಅಂತೇಳಿ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಈಗಾಗಲೇ ಬಿಜಾಪುರದಲ್ಲಿ ನಾವು 63ನೇ ಬ್ಯಾಚನ್ನು ಪ್ರಾರಂಭ ಮಾಡಿದ್ದೇವೆ. 63ನೇ ಬ್ಯಾಚ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ. ಇನ್ನೂ ಸುಮಾರು 2-3 ದಿನಗಳ ಕಾಲ ಅವಕಾಶ ಇದೆ ಬಿಜಾಪುರದಲ್ಲಿ. ಇನ್ನು ಧಾರವಾಡದಲ್ಲಿ ಮುಂದಿನ ಸಂಡೆ ಮತ್ತೆ ವಿಶೇಷವಾಗಿರುವಂಥ ಟೆಸ್ಟ್ ಮಾಡ್ತಾ ಇದ್ದೇನೆ. ಆಲ್ರೆಡಿ 2 ಟೆಸ್ಟ್ಗಳಾಗಿದ್ದಾವೆ. ಒಂದು 70,000 ರೂಪಾಯಿ ಬಹುಮಾನ ಕೊಟ್ಟಿದ್ದೇವೆ, ಇನ್ನೊಂದು 1,50,000 ಬಹುಮಾನ ಕೊಟ್ಟಿದ್ದೇವೆ. ಕೊಟ್ಟ ಮಾತಿನಂತೆ ನಾವು ತಪ್ಪಿಲ್ಲ, ಭಾಳ ಚೆನ್ನಾಗಿ ಭಾಳ ಪರ್ಫೆಕ್ಟ್ ಆಗಿ ಎಕ್ಸಾಮ್ ನಡೆಸಿದ್ದೇವೆ. ಧಾರವಾಡದ ವಿದ್ಯಾರ್ಥಿಗಳು ಸಾಕಷ್ಟು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ಸಂಡೇ ಟೆಸ್ಟ್ ಮಾಡ್ತೀವಿ, ಅದಾದ ನಂತರ ವಿಶೇಷ ಕ್ಲಾಸ್ಗಳನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸರ್ ನಮ್ಗೆ ಇಲ್ಲಿ ಬ್ಯಾಚ್ಗೆ ಅವಕಾಶ ಕೊಡ್ರಿ ಅಂತೇಳಿ ವಿದ್ಯಾರ್ಥಿಗಳ ಒತ್ತಾಯ ಮೇರೆಗೆ ಡಿಸೆಂಬರ್ 9 ಮತ್ತು 10ನೇ ತಾರೀಕು ನೂತನ ಪ್ರಥಮ ಬ್ಯಾಚನ್ನು ಆರಂಭ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರ, ಪ್ರೀತಿ ಮತ್ತು ನಾವು ಗುಣಮಟ್ಟದ ಶಿಕ್ಷಣ ಕೊಡಲು ಯಾವಾಗಲೂ ಸಿದ್ಧವಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಕ್ಲಾಸನ್ನು ಮುಗಿಸ್ತೀವಿ.